ಆಗಸ್ಟ್ 9ರಂದು ಮಾಡೂರು ಭಗವತಿ ಕ್ಷೇತ್ರ ಸಮೀಪದ ನೀಲ್ಪಾಲ್ ಗದ್ದಿಯಲ್ಲಿ 2ನೇ ವರ್ಷದ ತಿಯರೆ ಚೇರ ಒರಿನಾಲ್ ಆಟೋಟ ಸ್ಪರ್ಧಾಕೂಟ ನಡೆಯಲಿಕ್ಕಿದೆ ಎಂದು ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರ ಸುರೇಶ್ ಭಟ್ನಗರ ಹೇಳಿದರು. ಕ್ಷೇತ್ರದ ಸಭಾಂಗಣದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ವರ್ಷ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಸಲಾಗಿದೆ. ಅದೇ ಸ್ಫೂರ್ತಿಯಲ್ಲಿ ಈ ಬಾರಿ ಹೆಚ್ಚಿನ ಪ್ರಚಾರವನ್ನು ನೀಡಿ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ ಎಂದು ಹೇಳಿದರು. ಇನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಬೆಂಗಳೂರಿನ ಉದ್ಯಮಿ ಶಿಲ್ಪಾ ನವೀನ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಕಾಸರಗೋಡು ಬಿಜೆಪಿ ಅಧ್ಯಕ್ಷೆ ಅಶ್ವಿನಿ, ಉದ್ಯಮಿ ಪ್ರಕಾಶ್ ತೊಕ್ಕೊಟ್ಟು, ಎಂಎಲ್ಸಿ ಕಿಶೋರ್ ಕುಮಾರ್, ಉದ್ಯಮಿ ಪ್ರವೀಣ್ ಶೆಟ್ಟಿ ಮೇಗಿನಮನೆ, ಜಗದೀಶ್ ಶಾಳ್ವಾ ಕುವೇತಬೈಲ್, ಎಜೆ ಶೇಖರ್ ಭಾಗವಹಿಸಲಿಕ್ಕಿದ್ದಾರೆ. ಇನ್ನು ಸಮಾರೋಪ ಸಮಾರಂಭದಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್, ಪದ್ಮರಾಜ್ ಪೂಜಾರಿ, ಸಂತೋಷ್ ರೈ ಬೋಲಿಯಾರ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತಿತರರು ಭಾಗವಹಿಸಲಿಕ್ಕಿದ್ದಾರೆ ಎಂದು ಹೇಳಿದರು. ಇನ್ನು ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷ ಚಿದಾನಂದ ಗುರಿಕಾರ ನಂತ್ಯ ಮಾತನಾಡಿ, 18 ಭಗವತಿ ಕ್ಷೇತ್ರಕ್ಕೊಳಪಟ್ಟ ಎಲ್ಲರನ್ನ ಕರೆದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆಟೋಟ ಸ್ಪರ್ಧೆಗಳಲ್ಲಿ ಅತಿ ಹೆಚ್ಚು ಅಂಕ ಬಂದವರಿಗೆ ಚಾಂಪಿಯನ್ 25,000 ನಗದು, ದ್ವಿತೀಯ 15,000 ನಗದು, ತೃತೀಯ 10,000 ನಗದಿನೊಂದಿಗೆ ಚೀರುಂಬ ಭಗವತಿ ಟ್ರೋಫಿ ಕೂಡ ಇರಲಿಕ್ಕಿದೆ. ಅಂದು ಬೆಳಿಗ್ಗೆ ವಿಷ್ಣುಮೂರ್ತಿ ಕ್ಷೇತ್ರದಲ್ಲಿ ಉದ್ಘಾಟನೆ ನಡೆಯಲಿಕ್ಕಿದ್ದು ಸಂಜೆ 7 ಗಂಟೆಯ ಮೊದಲು ಕಾರ್ಯಕ್ರಮ ಮುಗಿಯಲಿದೆ ಎಂದರು. ಇನ್ನು ಕ್ಷೇತ್ರದ ಕಾರ್ನವರ ಆಚಾರ ಪಟ್ಟವರು, ಗುರಿಕಾರರು, ಕೋಶಾಧಿಕಾರಿ ಜಗದೀಶ್, ಉಪಾಧ್ಯಕ್ಷ ದಿನೇಶ್ ಕುಂಪಲ, ಭಾರತೀಯ ತೀಯ ಸಮಾಜ ಉಳ್ಳಾಲ ವಲಯ ಅಧ್ಯಕ್ಷ ಜಯಂತ್ ಕೊಂಡಾನ, ಯುವ ವೇದಿಕೆ ಹಾಗೆಯೇ ಮಹಿಳಾ ವೇದಿಕೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಸೇವಾ ಸಂಘ ಮತ್ತು ಉಳ್ಳಾಲ ಚೀರುಂಬ ಭಗವತಿ ದೇವಸ್ಥಾನದ ಆಡಳಿತ ಕಮಿಟಿಯ ಪರವಾಗಿ ಇವತ್ತು ನಾವು ನಾಳಿದ್ದು ಬರುವಂಥ 9ನೇ ತಾರೀಕಿನಂದು ಚೇರಿಲಿ ಒರಿನಾಲ್ ಎಂಬ ಒಂದು ಅದ್ಭುತ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಭಾಗವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಉಳ್ಳಾಲ ಶ್ರೀ ಚೀರುಂಬ ಭಗವತಿ ದೇವಸ್ಥಾನದ ಆಡಳಿತ ಮುಕ್ತೇಸರಾದಂಥ ಶ್ರೀಯುತ ಸುರೇಶ್ ಭಟ್ನಗರ್ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಸೇವಾ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಚಿದಾನಂದ ಗುರಿಕಾರ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ದೇವಸ್ಥಾನದ ಎಲ್ಲ ಅಚ್ಚಮಾರ್ ಅಂದರೆ ಕಾರ್ನವರು ಮತ್ತು ಆಚಾರ ಪಟ್ಟವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ 4 ಊರಿನ ಗುರಿಕಾರರು, 4 ತರವಾಡಿನ ಗುರಿಕಾರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಯುವ ವೇದಿಕೆ ಹಾಗೂ ಯುವ ವೇದಿಕೆಯ ಪದಾಧಿಕಾರಿಗಳು, ಮಹಿಳಾ ವೇದಿಕೆಯ ಸಂಚಾಲಕಿ, ಅದೇ ರೀತಿ ಮಹಿಳಾ ವೇದಿಕೆಯ ಸದಸ್ಯರು, ನಮ್ಮ ಕ್ಷೇತ್ರದ ಕೋಶಾಧಿಕಾರಿ ಜಗದೀಶ್ ಅವರು, ಭಾರತೀಯ ತೀಯ ಸಮಾಜ ಉಳ್ಳಾಲ ಕ್ಷೇತ್ರದ ಅಧ್ಯಕ್ಷರಾದಂಥ ಜಯಂತ್ ಕೊಂಡಾಣ, ಅದೇ ರೀತಿ ನಮ್ಮ ದೇವಸ್ಥಾನದ 4 ಊರಿನ ಟ್ರಸ್ಟಿಗಳು, ಉಪಾಧ್ಯಕ್ಷರುಗಳು, 4 ಊರಿನ ಕಾರ್ಯದರ್ಶಿಗಳು, ಸಲಹೆಗಾರರು, ಗೌರವ ಸಲಹೆಗಾರರು, ಪದಾಧಿಕಾರಿ ಉಪಸ್ಥಿತರಿದ್ದಾರೆ. ಇವರಿಗೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿಯ ಒಂದು ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿ ಪತ್ರಿಕಾಗೋಷ್ಠಿಗೆ ಬಂದಂತಹ ಮಾಧ್ಯಮ ಮಿತ್ರರಿಗೂ, ದೃಶ್ಯ ಮಾಧ್ಯಮ ಮಿತ್ರರಿಗೂ, ತಮಗೆಲ್ಲರಿಗೂ ಕ್ಷೇತ್ರದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಚೇರಿಲಿ ಒರಿನಾಲ್ ಕಾರ್ಯಕ್ರಮದ ಒಂದು ಆಯೋಜನೆ ಯಾವ ರೀತಿ ಇದೆ, ಕಾರ್ಯಕ್ರಮ ಯಾವ ರೀತಿ ಇರ್ತದೆ, ಮತ್ತು ತಮ್ಮ ಮೂಲಕ ಎಲ್ಲರನ್ನು ಆಹ್ವಾನಿಸಲು ನಮ್ಮ ಮುಕ್ತೇಸರಾದಂಥ ಸುರೇಶ್ ಭಟ್ನಗರ್ ಈಗ ನಿಮ್ಮ ಮುಂದಿದ್ದಾರೆ. ಇವತ್ತು ನಾಡ್ದು 9 ತಾರೀಕಿನಂದು ಬರುವ ಭಾನುವಾರ ನಡೆಯುವಂಥ ಚೇರ್ಲಿ ಒರಿನಾಲ್ ನಮ್ಮ ತೀಯ ಸಮಾಜದ ಕಾರ್ಯಕ್ರಮ. ಅದಕ್ಕೆ ನಾವು ಕಳೆದ ವರ್ಷ ಭಾಳ ವಿಜೃಂಭಣೆಯಿಂದ ಆದಂಥ ಕಾರ್ಯಕ್ರಮ. ಅದಕ್ಕೆ ಈ ಸಲ ಹೆಚ್ಚು ಪ್ರಚಾರ ಸಿಗಬೇಕು ಅಂತ ಹೇಳಿ ತಮ್ಮ ಮಾಧ್ಯಮ ಮಿತ್ರದವರನ್ನು ನಾವು ಎಲ್ಲ ಪ್ರಚಾರ ಪಡಬೇಕಂತ ದೃಷ್ಟಿಯಿಂದ ನಾವು ಕರೆದಿದ್ದೇವೆ. ಅವರಿಗೆ ನಾನು ಕ್ಷೇತ್ರದ ಪರವಾಗಿ ಮೊದಲನೇದಾಗಿ ಅವರನ್ನು ಸ್ವಾಗತಿಸುತ್ತಾ, ನಮ್ಮ ವೇದಿಕೆಯಲ್ಲಿ ನಮ್ಮ ಆಚಾರಪಟ್ಟವರು, ಗುರಿಕಾರರು, ಕ್ಷೇತ್ರದ ಅಧ್ಯಕ್ಷರು, ಹಾಗೆ ಕ್ಷೇತ್ರದ ಕಾರ್ಯಕಾರಿ ಸಮಿತಿ ಹಾಗೂ 4
ಊರ್ಯದ ಮುಕ್ತೇಶ್ವರು ಉಪಾಧ್ಯಕ್ಷರು, ಹಾಗೆ ಮಹಿಳಾ ಸಂಚಾಲಕಿ ಮತ್ತು ಮಹಿಳಾ ಸದಸ್ಯರು, ಯುವ ವೇದಿಕೆ ಸಂಚಾಲಕರು ಮತ್ತು ವೇದಿಕೆ ಸದಸ್ಯರು ಎಲ್ಲರನ್ನು ನಾನು ಸ್ವಾಗತಿಸುತ್ತಾ, ನಮ್ಮ ಚೀರುಮ ಭಗವತಿ ಕ್ಷೇತ್ರ ಒಂದು ಇತಿಹಾಸ ಇದ್ದು ಈ ಭಾಗದ ತಾಯಿ ಭಗವತಿಯು ಎಲ್ಲರನ್ನು ಆಶೀರ್ವದಿಸುವಂಥ ಕ್ಷೇತ್ರ. ಕಳೆದ ವರ್ಷ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜದವರಿಗೆ 18 ಕ್ಷೇತ್ರದವರಿಗೆ ಒಂದು ತೀಯರ ಚೇರ್ನಲ್ಲಿ ಕಾರ್ಯಕ್ರಮ ಮಾಡಬೇಕಂತ ನಿಟ್ಟಿನಲ್ಲಿ ಕಳೆದ ವರ್ಷ ನಾವು ಅದೇ ನಮ್ಮ ಮಾಡೂರು ಭಗವತಿ ಕ್ಷೇತ್ರದ ಹತ್ತಿರದ ನಮ್ಮ ಪ್ರತಿಷ್ಠಿತ ಮನತನದ ಐತಪ್ ಶೆಟ್ಟಿಯವರ ಮಕ್ಕಳ ಒಂದು ಗದ್ದೆಯಲ್ಲಿ ನಾವು ಕಳೆದ ವರ್ಷ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಿಂದ ನಾವು ಮಾಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಹೆಸರು ಹಾಗೂ ಸ್ಪಂದನೆ ಸಿಕ್ಕಿ ಹಾಗೆ ಮುಂದುವರಿಸಬೇಕಂತ ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಲೋಕಸಭೆಯ ಸದಸ್ಯರಾದ ಬ್ರಜೇಶ್ ಚೌಟರವರು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಆ ದಿವಸ ನಮ್ಮ ಇನ್ನೊಬ್ಬರು ನಮ್ಮ ಅವರೇ ಆದ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡುವಂಥ ನಮ್ಮ ಅನ್ವಿತ್ ಎಲೆಕ್ಟ್ರಿಕ್ಸ್ನ ಮಾಲಕರಾದ ಪ್ರಕಾಶ್ ತುಕೋಟ್ ಅವರು ಅದಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಹಾಗೆ ಸಭಾಧ್ಯಕ್ಷತೆಯನ್ನು ನಮ್ಮ ಬ್ಯಾಂಗ್ಳೂರಿನ ಶಿಲ್ಪಾ ನವೀನ್ ಅವರು ವಹಿಸಲಿಕ್ಕಿದ್ದಾರೆ. ಯಾಕಂತೇಳಿದರೆ ಅವರ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ಬದಲಾವಣೆ ಮಾಡಿದ್ದೇವೆ. ಯಾಕಂತೇಳಿದರೆ ಮೊನ್ನೆ ತಾನೇ ಅವರು ನಾನು ಬರ್ತೇನೆ ಅಂತ ಹೇಳಿದಾಗ ನಾವು ಅದನ್ನು ಸ್ವಲ್ಪ ನಮ್ಮ ಈಗ ಆಮಂತ್ರಣ ಪತ್ರಿಕೆಯಲ್ಲಿರುವಂಥ ವ್ಯವಸ್ಥೆಯನ್ನು ನಾವು ಬದಲಾವಣೆ ಮಾಡಿರ್ತೇವೆ. ಹಾಗಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನವೀನ್ ಶಿಲ್ಪರವರು ವಹಿಸಲಿಕ್ಕಿದ್ದಾರೆ. ಹಾಗೆಯೇ ಅದಕ್ಕೆ ನಮ್ಮ ಇಲ್ಲಿಯ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್, ಹಾಗೆ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ, ಹಾಗೆ ನಮ್ಮ ಕಾಸರಗೋಡು ಜಿಲ್ಲಾ BJP ಅಧ್ಯಕ್ಷರಾದ ಅಶ್ವಿನಿ, ಹಾಗೆ ಇಲ್ಲಿಯ ನಮ್ಮ ಕ್ಷೇತ್ರಕ್ಕೆ ಯಾವಾಗಲೂ ನಮಗೆ ಸಹಕಾರ ಕೊಡುವಂಥ ನಮ್ಮ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲರವರು, ಹಾಗೆಯೇ ನಮ್ಮ ಇಲ್ಲಿಯ BJPಯ ಮಂಡಲಾಧ್ಯಕ್ಷರಾದ ಜಗದೀಶ್ ಶೆಟ್ಟಿ, ಹಾಗೆ ನಮ್ಮ ಉಮಾಮಹೇಶ್ವರಿ ದೇವಸ್ಥಾನದ AJ ಶೇಖರ್, ಹೀಗೆ ಇನ್ನಿತರ ಎಲ್ಲ ಗಣ್ಯರು ನಮ್ಮ ಇನ್ವಿಟೇಷನಲ್ಲಿದೆ, ಎಲ್ಲರೂ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಬೆಳಗಿಂದ ಸ್ಟಾರ್ಟ್ ಆಗಿ ಸಾಯಂಕಾಲದ ರಾತ್ರಿವರೆಗೆ ನಮ್ಮ 18 ಕ್ಷೇತ್ರದ ನಮ್ಮ ತೀಯ ಸಮಾಜದವರು ಎಲ್ಲರೂ ಇದಕ್ಕೆ ಭಾಗವಹಿಸಲಿಕ್ಕಿದ್ದಾರೆ. ಆಗಿರುವಾಗ ನಮ್ಮ ಕ್ಷೇತ್ರದ ಒಳ್ಳೆಯ ಒಂದು ಕಾರ್ಯಕ್ರಮ. ಸಂಜೆಗೆ ನಮ್ಮ ಸಮಾರೋಪಕ್ಕೆ ನಮ್ಮ ಇಲ್ಲಿಯ ಶಾಸಕರು ಹಾಗೂ ಇವಾಗ ವಿಧಾನಸಭಾ ಅಧ್ಯಕ್ಷರಾಗಿ ಈಗ ಇಲ್ಲಿಯ ಉಸ್ತುವಾರಿ ಸಚಿವರಾದ UT ಖಾದರ್ ಅವರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ನಮ್ಮ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ರವರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ನಮ್ಮ ಇಲ್ಲಿಯ ಎಲ್ಲದಕ್ಕೂ ನಮಗೆ ಕೈ ಜೋಡಿಸುವಂಥ ನಮ್ಮ ಹಿರಿಯವರಾದ ವಿಜಯ ಸುವರ್ಣ, ಹಾಗೆ ಪದ್ಮರಾಜ್ ಆರ್ ಪೂಜಾರಿ, ಮತ್ತು ಪ್ರಕಾಶ್ ಕುಂಪಲ, ಮತ್ತು ಪ್ರಕಾಶ್ ಸೌಂದರ್ಯ ರಮೇಶ್, ಲಾಂಚುಲಾಲ್, ಹಾಗೆ ಚಂದ್ರಶೇಖರ್, ಮತ್ತು ಮತ್ತು ಸಂತೋಷ್ ರೈ ಬೋಲಿಯಾರ್, ರವೀಂದ್ರನಾಥ್ ರೈ ಸೋಮೇಶ್ವರ, ಮತ್ತು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಇವರೆಲ್ಲ ಹಾಗೆ ಎಲ್ಲರೂ ಭಾಗವಹಿಸಲಿಕ್ಕಿದ್ದಾರೆ. ಹೀಗಿರುವಾಗ ನಾವು ಇದಕ್ಕೆ ಪ್ರಚಾರ ಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ನಮ್ಮ ಸಮಾಜ ಬಾಂಧವರಿಗೊಂದು ಕಾರ್ಯಕ್ರಮ. ಯಾಕಂತೇಳಿದರೆ ನಾವು ಇದು ವಿನೂತನ ಕಾರ್ಯಕ್ರಮ ಅಂತೇಳಿದರೆ ಎಲ್ಲ ಸಮಾಜದವರಲ್ಲಿ ಆಗ್ತದೆ. ಆದರೆ ನಮ್ಮ ಕಾಸರಗೋಡಿಂದ ಹಿಡಿದು ನಮ್ಮ ಸಸಿತ್ಲೂರಿಗೆ 18 ಕ್ಷೇತ್ರದ ನಮ್ಮ ತೀಯ ಸಮಾಜವನ್ನು ಒಗ್ಗೂಡಿಸಿ ಮಾಡುವಂಥ ಕಾರ್ಯಕ್ರಮ ನಮ್ಮ ಒಂದು ಕ್ಷೇತ್ರದಿಂದ ಮಾತ್ರ ಇವತ್ತು ನಡೀತಾ ಉಂಟು. ಅದಕ್ಕಾಗಿ ನಾವು 2ನೇ ಬಾರಿ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮದೆಲ್ಲ ಸಹಕಾರ ಬೇಕು. ಹಾಗೆ ನಮ್ಮ ಸಮಾಜದ ಮೇಲೆ ಗೌರವ ಇಟ್ಟ ನಮ್ಮ ಇನ್ನಿತರ ಸಮಾಜದವರು ಎಲ್ಲರೂ ಇದಕ್ಕೆ ಸಹಕರಿಸ್ತಾ ಇದ್ದಾರೆ. ಎಲ್ಲರೂ ನಮಗೆ ಇವತ್ತು ನಮ್ಮ ಇದಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಬೊಂಬೈಯ ಉದ್ಯಮಿಗಳಾದ ಕುಮಾರ್ ಬಂಗೇರವರು, ಇನ್ನಿತರ ಬೊಂಬೈಯವರೆಲ್ಲ ಇದಕ್ಕೆ ಬರ್ತಾ ಇದ್ದಾರೆ. ಆಗಿರುವಾಗ ನಮಗೆ ಒಂದು ಎಲ್ಲ ರೀತಿಯ ಪ್ರಚಾರಕ್ಕೆ ಒಂದು ನೀವು ನಮ್ಮೊಟ್ಟಿಗೆ ಸಹಕರಿಸಬೇಕಂತ ಪ್ರಧಾನವಾಗಿ ನಮ್ಮ ಮಾಧ್ಯಮ ಮಿತ್ರರ ಹತ್ರ ನಾನು ಕೇಳಿಕೊಳ್ಳುತ್ತಾ ಈಗ ಮುಂದಿನದನ್ನು ನಮ್ಮ ಅಧ್ಯಕ್ಷರು ತಮಗೆ ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮಕ್ಕೆ ನಿಮ್ಮ ಪೂರ್ಣ ಮಾಧ್ಯಮದವರ ಸಹಕಾರ ಬೇಕು. ಇವತ್ತಿಂದಲೇ ನೀವು ನಮ್ಮ
ಪ್ರಚಾರಕ್ಕೆ ಒಂದು ಚಾಲನೆ ಕೊಡಬೇಕಂತ ನಿಮ್ಮಲ್ಲಿ ಎಲ್ಲ ವಿನಯಪೂರ್ವಕವಾಗಿ ಕ್ಷೇತ್ರದ ಪರವಾಗಿ ನಾನು ವಿನಂತಿ ಮಾಡುತ್ತಾ, ಆ ತಾಯಿ ಭಗವತಿಯು ನಿಮ್ಮ ಮಾಧ್ಯಮ ಮಿತ್ರರ ಎಲ್ಲ ಕೆಲಸಕ್ಕೆ ತಾಯಿಯ ಆಶೀರ್ವಾದ ನಿಮಗೆ ಇರಲಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಪ್ರೀತಿಪೂರ್ವಕ ನಮಸ್ಕಾರ. ಹಾಗೆಯೇ ಮಾಧ್ಯಮ ಮಿತ್ರ ಮತ್ತು ಇನ್ನಿತರ ಪತ್ರಕರ್ತರಿಗೆ ಹಾಗೂ ಟಿ ವಿ ಚಾನಲ್ನವರಿಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ನಾವು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾಡ್ದು ನಡೆಯುವಂಥ ಚೇರ್ಲರ್ನಾಲ್ ಅಂದರೆ ಕೆಸರಿನಿಂದ ಆಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸ್ವಜಾತಿ ಬಾಂಧವರು, ಎಲ್ಲ ಬಾಂಧವರನ್ನು ನಾವು ಪ್ರೀತಿಪೂರ್ವಕವಾಗಿ ಆಮಂತ್ರಿಸುತ್ತಿದ್ದೇವೆ. ಅದೇ ರೀತಿ ಇದು ತಿಯಾ ಸಮಾಜದ ಕಾರ್ಯಕ್ರಮ ಆದ್ರೂ ಇದರಲ್ಲಿ ಎಲ್ಲ ಸಮಾಜದವರು ಬಂದು ಪಾಲ್ಗೊಳ್ಳಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ತಿಯರಿಗೆ 18 ಭಗವತಿ ಕ್ಷೇತ್ರ ಇದೆ. 18 ಭಗವತಿ ಕ್ಷೇತ್ರದ ಎಲ್ಲರನ್ನು ಕರೆದು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ವಿಧವಾದ ಆಟೋಟ ಸ್ಪರ್ಧೆಗಳು ನಡೆಯುತ್ತಾ ಇರುತ್ತೆ. ಪ್ರತಿಯೊಂದು ಆಟೋಟ ಸ್ಪರ್ಧೆಯಲ್ಲಿ 2 ಪಾಯಿಂಟ್ಗಳನ್ನು ಅಂದರೆ ಒಂದೊಂದು ಫಸ್ಟ್ ಆ್ಯಂಡ್ ಸೆಕೆಂಡ್ 2 ಪಾಯಿಂಟು ನಾವು ಕೊಡ್ತಾ ಇರುತ್ತೇವೆ. ಸಂಜೆ ತನಕ ಬೇರೆ ಬೇರೆ ರೀತಿಯ ಆಟೋಟ ಚಟುವಟಿಕೆಗಳು ನಡೆದ ನಂತರ ಎಲ್ಲ ಪಾಯಿಂಟ್ಗಳನ್ನು ಒಂದು ಮಾಡಿ ಅದರಲ್ಲಿ ಅತಿ ಹೆಚ್ಚು ಪಾಯಿಂಟ್ ಬಂದ ಕ್ಷೇತ್ರವನ್ನು ಉಳ್ಳಾಲ ಚಿರುಂಬ ಭಗವತಿ ಕ್ಷೇತ್ರದ ಚಾಂಪಿಯನ್ ಟ್ರೋಫಿ ಹಾಗೂ 25,000 ರೂಪಾಯಿ ನಗದನ್ನು ಆ ಕ್ಷೇತ್ರಕ್ಕೆ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ 2ನೇ ಪಾಯಿಂಟ್ ಸೆಕೆಂಡ್ ವಿನ್ನರ್ ಆಫ್ ಟ್ರೋಫಿ ಹಾಗೂ 15,000 ರೂಪಾಯಿ ನಗದನ್ನು ಚಿರುಂಬ ಭಗವತಿ ಟ್ರೋಫಿಯೊಂದಿಗೆ ಸೆಕೆಂಡ್ ಪ್ರೈಸ್ ಆಗಿ ಕೊಡ್ತಾ ಇದ್ದೇವೆ. ಥರ್ಡ್ ಪ್ರೈಸ್ ಆಗಿ 10,000 ರೂಪಾಯಿ ಹಾಗೂ ಉಳ್ಳಾಲ ಚಿರುಂಬ ಭಗವತಿ ಟ್ರೋಫಿಯನ್ನು 3ನೇ ಪ್ರೈಸ್ ಆಗಿ ಕೊಡ್ತಾ ಇದ್ದೇವೆ. ಇದನ್ನು ಬೇರೆ ಕ್ಷೇತ್ರದವರು ಇದನ್ನು ಈ ಅವಕಾಶವನ್ನು ಪಡೆಯಬೇಕೆಂಬುದೇ ನಮ್ಮೆಲ್ಲರ ನಮ್ಮ ತಿಯಾ ಸಮಾಜ ಉಳ್ಳಾಲ ಚಿರುಂಬ ಭಗವತಿ ಕ್ಷೇತ್ರದ ಆಶಯ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಚಂದ ಮಾಡಿಕೊಡಬೇಕು. ನಮಗೆ ಹೋದ ವರ್ಷದಾಗೇ ಮಾಡೂರು ಭಗವತಿ ಕ್ಷೇತ್ರದ ಹತ್ತಿರ ಇರುವಂಥ ನೀಲ್ಪಾಲ್ ಗದ್ದೆಯಲ್ಲಿ ಬಂಟ ಸಮುದಾಯದವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆಯೇ ಇನ್ನಿತರ ಸಮಾಜದವರು ಸಹ ನಮಗೆ ಈ ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟದ ವ್ಯವಸ್ಥೆ, ಸಂಜೆಯ ಉಪಹಾರದ ವ್ಯವಸ್ಥೆಯನ್ನು ನಾವು ನಮ್ಮ ತಿಯಾ ಸಮಾಜದ ವತಿಯಿಂದ ಮಾಡ್ತಾ ಇದ್ದೇವೆ. ಬೆಳಿಗ್ಗೆ 9 ಗಂಟೆಗೆ ನಮ್ಮ ಹತ್ತಿರದ ವಿಷ್ಣುಮೂರ್ತಿ ಕ್ಷೇತ್ರದಿಂದ ಬೆಳಿಗ್ಗೆ ದೀಪ ಪ್ರಜ್ವಲನೆಯೊಂದಿಗೆ 9 ಗಂಟೆಗೆ ನಮ್ಮ ತಿಯಾ ಸಮಾಜದ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಚೇರ್ಲೂರ್ನಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ನಡೆದು ಸಭಾ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಆಡಳಿತ ಮುಕ್ತೇಶ್ವರರು ಹೇಳಿದಂಥ ಎಲ್ಲ ಗಣ್ಯರ ಹಾಗೂ ಅಚ್ಚಮ್ಮಾರರ 18 ಕ್ಷೇತ್ರದ ಅಚ್ಚಮ್ಮಾರರನ್ನು, ಗುರಿಕಾರರನ್ನು ಬಹಳ ವಿನಯಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಂದ ಗದ್ದೆಗೆ ನಾವು ಹಾಲು ಹಾಗೂ ಪುಷ್ಪವನ್ನು ಸಿಂಪಡಿಸಿ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ತದನಂತರ ಮಕ್ಕಳ ದೊಡ್ಡವರೆಲ್ಲ ಗೇಮ್ಸ್ ನಡೆಯುತ್ತಾ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮವು ಸಂಜೆ ಎಲ್ಲರ ಒತ್ತಾಯದ ಮೇರೆಗೆ ಒಂದು 7 ಗಂಟೆ ಒಳಗಡೆ ಮುಗಿಸುವಂಥ ಪ್ರಯತ್ನ ಇದೆ. ಅದು ಯಾಕೆಂದರೆ ಬೇರೆ ಬೇರೆ ಕ್ಷೇತ್ರದಿಂದ ಬಂದವರಿಗೆ ವಾಪಸ್ ಹೋಗಲು ತುಂಬ ಕಷ್ಟಕರವಾಗುತ್ತೆ. ಆದ್ದರಿಂದ 7 ಗಂಟೆ ಒಳಗಡೆ ನಾವು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಆದಷ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕ್ಷೇತ್ರದ ಈ ಕಾರ್ಯಕ್ರಮವನ್ನು
ನಿಮ್ಮ ಕಾರ್ಯಕ್ರಮವೆಂದು ಭಾವಿಸಿ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತೀಯ ಸಮಾಜದ 4 ಊರ್ಯದ ಕ್ಷೇತ್ರವಾಗಿರುವಂಥ ಉಳ್ಳಾಲ ಭಗವತಿ ಕ್ಷೇತ್ರದಲ್ಲಿ ಇವತ್ತು ಚೇರ್ಲಿ ಒರಿನಾಲ್ ಅನ್ನುವಂಥ ಒಂದು ಕ್ರೀಡೋತ್ಸವವನ್ನು ಮಾಡಬೇಕಂತೇಳಿ ನಾವೆಲ್ಲರೂ ತೀರ್ಮಾನಿಸಿದ ಹಾಗೆ ಆ ಕಾರ್ಯಕ್ರಮವನ್ನು ಆಗಸ್ಟ್ 9ರಂದು ಭಾನುವಾರದಂದು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ನಾವು ಕಾಸರಗೋಡು ತಲಂಗಾರಿಯಿಂದ ಮುಲ್ಕಿ ಶಶಿತಿಲ್ನವರೆಗಿರುವ 18 ಕ್ಷೇತ್ರದ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಒಟ್ಟುಗೂಡಬೇಕು. ಒಬ್ಬರೊಬ್ಬರ ಪರಿಚಯ ನಮಗೆ ಆಗಬೇಕು. ಎಲ್ಲರೂ 18 ಕ್ಷೇತ್ರದ ಒಡಂಬಡಿಕೆ ನಮ್ಮ ಒಳಗೆ ಇರಬೇಕಂತೇಳಿ ನಾವು ಆಯೋಜನೆ ಮಾಡಿದಂಥ ಈ ಕ್ರೀಡೋತ್ಸವ. ಕಳೆದ ವರ್ಷ ಈ ಕ್ರೀಡೋತ್ಸವವನ್ನು ಭರ್ಜರಿಯಾಗಿ ನಾವು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ನಮಗೆ 18 ಕ್ಷೇತ್ರ ಬಿಟ್ಟು ಇಡೀ ಊರಿನಲ್ಲೇ ನಮಗೆ ಪ್ರಶಂಸೆಯಾದಂಥ ಒಂದು ವಿಷಯ. ಹಾಗೆ ನಾವು ಈ ವರ್ಷ ಕೂಡ ಅದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಮಾಡಬೇಕಂತ ಹೇಳಿ ನಮ್ಮ ಕ್ಷೇತ್ರದ ಎಲ್ಲರ ಒಂದು ಆಸೆ. ಇವತ್ತು ಕ್ರೀಡೋತ್ಸವ ಯುವಕರಿಗೆ ಎಲ್ಲ ಕಡೆಯೂ ಇರುತ್ತದೆ, ನಮ್ಮಲ್ಲಿ ಹಾಗೆ ಅಲ್ಲ. ಸಣ್ಣ ಮಕ್ಕಳಿಂದ ವಯಸ್ಕರವರೆಗೂ ಈ ಕ್ರೀಡೋತ್ಸವ ಮಾಡುವಂಥ ಒಂದು ಆಸೆ. ನಮ್ಮಲ್ಲಿ ತಾರತಮ್ಯ ಬರಬಾರದು. 18 ಕ್ಷೇತ್ರದವರು ಕೂಡಿ ಎಲ್ಲರೂ ಒಟ್ಟಿಗೆ ಆಗೋಣ ಅಂತ ಹೇಳುವ ಒಂದು ಈ ಕ್ರೀಡೋತ್ಸವದಲ್ಲಿ 18 ಕ್ಷೇತ್ರದವರು ನಮ್ಮೊಟ್ಟಿಗೆ ಕೈ ಜೋಡಿಸುವರು. ಹಾಗೆ ನಮಗೆ ತೀಯ ಬಾಂಧವರಲ್ಲ, ನಮಗೆ ಊರಿನ ಎಲ್ಲರೂ ಸಹಾಯ ಸಹಕಾರವನ್ನು ಇದಕ್ಕೆ ಮಾಡಿದ್ದಾರೆ. ಅವರೆಲ್ಲರೂ ಕೂಡಿಕೊಂಡು ಈ ತೀಯ ಕ್ರೀಡೋತ್ಸವದ ಈ ಕಾರ್ಯದಲ್ಲಿ ನಾವೆಲ್ಲರೂ ಒಟ್ಟಿಗೆ ಶ್ರಮಿಸೋಣ. ನಾಳೆ ಆಗುವಂಥ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಈ ಕಾರ್ಯಕ್ರಮ ನಡೆಯುತ್ತದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಆ ಕೆಸರಿನ ಗದ್ದೆಯಲ್ಲಿ ಎಲ್ಲ ಬೇಸರವನ್ನು ಬಿಟ್ಟು ಒಂದೇ ತಾಯಿಯ ಮಕ್ಕಳಾಗಿ ಆ ಗದ್ದೆಯಲ್ಲಿ ಇರೋಣ, ಎಲ್ಲರೂ ಸಂಭ್ರಮಿಸೋಣ. ಹಾಗೆ ಆ ತಾಯಿ ಭಗವತಿಯ ಪೂರ್ಣಾನುಗ್ರಹ ಇರಲಿ ಅಂತೆ ನಮಗೆ ಇವತ್ತು ಆ ಸ್ಥಳಾವಕಾಶ ಮಾಡಿಕೊಟ್ಟಂಥ ಆ ಸ್ಥಳದ ಯಜಮಾನರಿಗೂ ಅಂತೆ ಅವರ ಕುಟುಂಬದವರಿಗೂ ಒಳ್ಳೆಯ ಶ್ರೇಯಸ್ಸನ್ನು ನೀಡಲಿ ಅಂತೆ ಈ ಮಾಧ್ಯಮ ಮಿತ್ರಗಾರರಿಗೂ ವಂದಿಸುತ್ತಾ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನೀವೆಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು. ನಮ್ಮ ಈ ಕಾರ್ಯಕ್ರಮ ಇನ್ನು ಮುಂದಕ್ಕೂ ಹೀಗೆ ನಡೆಯುವಂತೆ ಆ ತಾಯಿಯ ಪೂರ್ಣಾನುಗ್ರಹ ಇರಲಿ ಅಂತ ಹೇಳುತ್ತಾ ಒಂದೆರಡು ಮಾತಿಗೆ ವಿರಮಿಸುತ್ತಾ ನನ್ನ 2 ಮಾತು ನಿಲ್ಲಿಸಿ. ಖಂಡಿತವಾಗಿ ನಮಗೆ ಕೂಡ ಆಸೆ ಇದೆ ಮಾತೃಭಾಷೆಯನ್ನು ಬೆಳೆಸಬೇಕಂತ. ವಿಷಯ ಏನಂತ ಹೇಳಿದರೆ, ಇವತ್ತು ನಾವು ಕರ್ನಾಟಕದಲ್ಲಿ ಕನ್ನಡ ತುಳು ಜನರ ಮಧ್ಯೆ ಇರುವುದರಿಂದ ಮನೆಯಲ್ಲಿ ನಮ್ಮ ಮಾತೃಭಾಷೆ ಖಂಡಿತವಾಗಿ ಮಾತಾಡ್ತೇವೆ. ಬಹುತೇಕ ಜನರು ಮಾತಾಡ್ತಾ ಇದ್ದಾರೆ. ಮತ್ತು ವಿಷಯ ಪಬ್ಲಿಕಲ್ಲಿ ಸಾರ್ವಜನಿಕವಾಗಿ ನಮ್ಮ ಭಾಷೆ ಮಾತಾಡಿದರೆ ಅದು ಎಷ್ಟು ಜನಕ್ಕೆ ತಲುಪ್ತದೆ ಅಥವಾ ಎಷ್ಟು ಜನರಿಗೆ ಮುಟ್ತದೆ ಎಂಬ ಇದು ಗೊತ್ತಿಲ್ಲ. ನೀವೀಗ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ಕನ್ನಡದಲ್ಲಿ ನಮ್ಮ ರಾಜ್ಯ ಭಾಷೆಯಲ್ಲೇ ಮಾಡಬೇಕು ಅಥವಾ ಇನ್ನಿತರ ಸ್ಟೇಜ್ ಪ್ರೋಗ್ರಾಮ್ ಇರ್ತದೆ, ಅದು ಬರೀ ನಮ್ಮವರು ಮಾತ್ರ ಇರುವಂಥದ್ದಲ್ಲ. ಸಾರ್ವಜನಿಕರು ವಿವಿಧ ಸಮಾಜದವರು ಕೂಡ ಆ ಸಂದರ್ಭದಲ್ಲಿ ನಮಗೆ ಬೆಂಬಲ ಕೊಡಲಿಕ್ಕೆ ಬರ್ತಾ ಇರ್ತಾರೆ, ವೇದಿಕೆಯಲ್ಲಿ ಇರ್ತಾರೆ. ನಾವು ಏನು ಮಾತಾಡಿದ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಕೆಲವೊಂದು ಜನರು ನಮ್ಮ ಭಾಷೆಯಲ್ಲಿ ಮಾತಾಡ್ತಾರೆ, ತುಳುವೆಯಲ್ಲೂ ಮಾತಾಡ್ತಾರೆ, ಅದೇ ರೀತಿ ಕನ್ನಡದಲ್ಲೂ ಮಾತಾಡೋದು ಸ್ವಾಭಾವಿಕವಾಗಿ. ಎಲ್ಲವೂ ನಾವು ಎಲ್ಲರ ಜೊತೆಯಲ್ಲಿ ಇರುವುದರಿಂದ, ಎಲ್ಲ ಭಾಷಿಕರ ಜೊತೆಯಲ್ಲಿ ಇರುವುದರಿಂದ ನಮಗೆ ಅದು ಅಗತ್ಯ ಅಂತ ಎನಿಸ್ತದೆ. ಬಹುಶಃ ನಾವು ಅದು ಎಷ್ಟು ಜನ ಅಂತ ಹೇಳಿದರೆ, ಈಗ ನಮಗೆ ಲೆಕ್ಕ ಒಂದು 4-5 ದಿನದಲ್ಲಿ ಎಲ್ಲ ಟೀಮ್ಗಳು ಬರುವುದನ್ನು ಒಂದು 4-5 ದಿನದಲ್ಲಿ ಗೊತ್ತಾಗುತ್ತೆ. ಅಷ್ಟು 5,000ಕ್ಕಿಂತ ಹೆಚ್ಚು ಜನರು ಭಾಗವಹಿಸುವಂಥ ನಿರೀಕ್ಷೆ ಖಂಡಿತವಾಗಿ ಇದೆ.
ಅದಕ್ಕಾಗಿ ಬೇಕಾದ ಸಿದ್ಧತೆಗಳನ್ನು ಮಾಡಿದ್ದೇವೆ. ಅದಕ್ಕಿಂತ ಜಾಸ್ತಿ ಬಂದರೂ ಕೂಡ ಯಾವುದೇ ವ್ಯವಸ್ಥೆಯಲ್ಲಿ ಏನು ಕುಂದುಕೊರತೆ ಆಗದ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮುಕ್ತೇಶ್ವರ ಟೀಮು ಬಳಗ ಎಲ್ಲರೂ ಸೇರಿಕೊಂಡು ಒಮ್ಮತದಿಂದ ಅದನ್ನು ನಿಭಾಯಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಯಾವುದು ಆಡಳಿತ ಸಮಿತಿಯಲ್ಲಿ ಪದಾಧಿಕಾರಿ ಒಂದು 20 ಜನ ಇರ್ತಾರೆ. ನಮ್ದಂತ ಹೇಳಿದರೆ ಬಹುಶಃ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಭಗವತಿ ಆರಾಧಕರು ನಾವೆಲ್ಲರೂ ಭಗವತಿ ಆರಾಧಕ ಪದ್ಧತಿಯಲ್ಲಿ ಯಾವ ರೀತಿ ಬರ್ತದೆ ಅಂತ ಹೇಳಿದರೆ, ನಮಗೆ ಭಗವತಿ ಆರಾಧನೆಯಲ್ಲಿ 18 ಕ್ಷೇತ್ರ ಪ್ರಾಮುಖ್ಯವಾದದ್ದು. 18 ಕ್ಷೇತ್ರದಲ್ಲಿ 4 ಕ್ಷೇತ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, 14 ಕ್ಷೇತ್ರ ಕೇರಳ ರಾಜ್ಯದಲ್ಲಿ ಇರುವಂಥದ್ದು. ಇದು ಒಂದು ನಮ್ಮ ಒಂದು ಕರ್ನಾಟಕದ ಸರ್ಕಾರ ಇರ್ಬೋದು ಅಥವಾ ಇಲ್ಲಿಯ ಸ್ಥಳೀಯ ಒಂದು ಏನೋ ಒಂದು ಆಡಳಿತ ಇರ್ಬೋದು, ಇದಕ್ಕೆ ಹೊಂದಿಕೊಂಡು ಹೋಗದೆ ನಾವೊಂದು 18 ಕ್ಷೇತ್ರದಲ್ಲಿ ಒಂದು ಒಮ್ಮತದಲ್ಲಿ ಊರಿಯ ಮತ್ತು ತರವಾಡು ಮನೆ ಅಂತ ಇರ್ತದೆ. 4 ಊರಿಯ 4 ತರವಾಡು ಅಂತ ನಮ್ಮ ಕ್ಷೇತ್ರಕ್ಕೆ ಇದೆ. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಕ್ಕೆ ಊರಿಯಗಳು ಗ್ರಾಮ ಸಂಘ ಜಾಸ್ತಿ ಇರ್ತದೆ, ತರವಾಡು ಜಾಸ್ತಿ ಇದೆ ಅಥವಾ ಕಡಿಮೆ ಇರ್ಬೋದು. ಆದರೆ ನಮಗೆ ಉಳ್ಳಾಲಕ್ಕೆ ಈ ಹಿಂದಿನಿಂದ ಬಂದಂಥದ್ದು 800 ವರ್ಷದ ಇತಿಹಾಸದಿಂದ ಬಂದಂಥದ್ದು 4 ಊರಿಯ 4 ತರವಾಡು ಅಂತ. ಇಲ್ಲಿ ಅವರು ಏನು ಒಂದು ನಮಗೆ ನಮ್ಮದೇ ಆದ ಒಂದು ಕಟ್ಟುಪಾಡು ಅಂದರೆ ನಮ್ಮದೇ ಆದ ಒಂದು ನೀತಿ ನಿಯಮಗಳು ಏನು ಇರ್ತದೆ ಆ ಪ್ರಕಾರವೇ ನಡ್ಕೊಂಡು ಬರುವಂಥದ್ದು ನಮ್ಮ ಇಲ್ಲಿ ಪದ್ಧತಿ. ನಮಗಿಲ್ಲಿ ಸರ್ಕಾರದಲ್ಲಿ ಇರುವಂಥ ಒಂದು ನೀತಿ ನಿಯಮ ಅಥವಾ ಅದನ್ನು ನಾವು ಧಿಕ್ಕರಿಸುವುದಂತಲ್ಲ, ಆದರೆ ಇಷ್ಟವರೆಗೆ ನಮ್ಮ ಭಗವತಿ ಆರಾಧನೆಯನ್ನು ಮಾಡಿಕೊಂಡು ಬರುವಾಗ ಈ ನೀತಿ ನಿಯಮಗಳನ್ನೆಲ್ಲ ಅಳವಡಿಸಿಕೊಂಡು ಬಂದದರಿಂದ ಇಷ್ಟವರೆಗೆ ನಮಗೆ ಯಾವುದೇ ಒಂದು ತೊಂದರೆ ಆಗಲಿಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ಎಲ್ಲ ನಮ್ಮ ಕ್ಷೇತ್ರ ಕವರ್ ಆಗ್ತದೆ. ಅಂದರೆ 4 ಊರಿಯ 4 ಗ್ರಾಮ ಅಂತ 4 ತರವಾಡು ಅಂತ ಹೇಳಿದರೆ ಬಹುತೇಕ 4,000ಕ್ಕಿಂತ ಹೆಚ್ಚು ಮನೆಗಳು ಇವತ್ತಿನ ದಿನಗಳಲ್ಲಿ ಇದ್ದದನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ 4 ಗ್ರಾಮ 4 ತರವಾಡನ್ನು ಅಲ್ಲಿನ ಪದಾಧಿಕಾರಿಯನ್ನು ತೆಗೆದುಕೊಂಡು ನಾವು ಮಾಡಿದಂಥ ಈ ಸಂಘಟನೆ ಎಲ್ಲ ಹಿರಿಯರು ಕಿರಿಯರು ಎಲ್ಲ ರೀತಿಯ ವಿವಿಧ ಒಂದು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದವರು ಆಗಿರ್ಬೋದು ಅಥವಾ ವಿವಿಧ ರೀತಿಯಲ್ಲಿ ಇದ್ದವರೆಲ್ಲರನ್ನು ಸೇರಿಸಿಕೊಂಡು ಮಾಡಿದಂಥ ಒಂದು ಕಮಿಟಿ. ಅದರಿಂದ ಒಳ್ಳೆಯ ರೀತಿಯಲ್ಲಿ ಇದು ಹೋಗ್ತಾ ಉಂಟು. ನಾನು ಕ್ಷೇತ್ರ ಉಪಾಧ್ಯಕ್ಷ ಆಗಿದ್ದೇನೆ, ಸಂಘದ ಆಡಳಿತ ಸಮಿತಿಯ ಸಂಘದ ಉಪಾಧ್ಯಕ್ಷರಾಗಿದ್ದೇನೆ. 800 ವರ್ಷಗಳ ಇತಿಹಾಸವಿದೆ. ಮುಂಚಿನಿಂದಲೂ ಇದೊಂದು ಇತಿಹಾಸ ಪ್ರಸಿದ್ಧ ಚಿರುಂಬ ಭಗವತಿ ಕ್ಷೇತ್ರ. ಈ ಚಿರುಂಬ ಭಗವತಿ ಕ್ಷೇತ್ರಕ್ಕೆ 4 ತರವಾಡು ಹಾಗೂ 4 ಊರಿಯಗಳನ್ನು ಒಳಗೊಂಡಂಥ ಇದೊಂದು ಕ್ಷೇತ್ರವಾಗಿದೆ. ಪೂರ್ವಜರು ಈ ಕ್ಷೇತ್ರವನ್ನು ತುಂಬ ಒಂದು ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ಈ ಕ್ಷೇತ್ರವನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಕಾಲಕ್ರಮೇಣ ಯು ಚಂದಪ್ಪ ಹಾಗೂ ಈಶ್ವರ್ ಉಳ್ಳಾಲ್ ಅವರೊಂದು 40 ವರ್ಷಗಳಿಂದ ಈ ಕ್ಷೇತ್ರವನ್ನು ಸುಸಜ್ಜಿತವಾಗಿ ತೀಯಾ ಸಮಾಜಕ್ಕೆ ಬೇಕಾದಂಥ ರೀತಿಯಲ್ಲಿ ಈ ಒಂದು ಕ್ಷೇತ್ರವನ್ನು ನಡೆಸಿಕೊಂಡು ಬಂದು ಇದರ ಖರ್ಚು ವೆಚ್ಚಗಳನ್ನು ನೋಡಲಿಕ್ಕೆ ತೀಯಾ ಸಮಾಜ ಸಂಘ ರಿಜಿಸ್ಟರ್ಡ್ ಉಳ್ಳಾಳ ಅಂತ ಒಂದು ಸಂಘವನ್ನು ಸ್ಥಾಪಿಸಿದರು. ಈ ಸಂಘದ ಉದ್ದೇಶ ತೀಯಾ ಸಮಾಜದವರಿಗೆ ಬಡವರಿಗೆ ಸ್ಕಾಲರ್ಶಿಪ್ ವಿತರಣೆ ಹಾಗೂ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಡಚಣೆ ಆದರೆ ಅದನ್ನು ತೀವ್ರಗತಿಯಲ್ಲಿ ಸ್ಪಂದಿಸಿ ಅವರಿಗೆ ಬೇಕಾದಂಥ ವ್ಯವಸ್ಥೆ ಮಾಡುವಂಥ ಒಂದು ಸಮಾಜವನ್ನು ಚಿರುಂಬ ಭಗವತಿ ಕ್ಷೇತ್ರದಲ್ಲಿ ತೀಯರಿಗೆ ಒಳ್ಳೆ ರೀತಿಯಲ್ಲಿ ಅದನ್ನು ನಡೆಸಿಕೊಂಡು ಬಂದಿದ್ದಾರೆ. ಕಾಲಕ್ರಮೇಣ ಅವರೊಂದು 40 ವರ್ಷಗಳ ತನಕ ಒಳ್ಳೆ ರೀತಿಯಲ್ಲಿ ನಡೆಸಿದ ನಂತರ ಅದೇ ಕ್ಷೇತ್ರವನ್ನು ನಮ್ಮ ಚಂದ್ರಾಸ್ ಉಳ್ಳಾಲ್ ಹಾಗೂ ಗಂಗಾಧರ್ ಉಳ್ಳಾಲ್, ಚಂದ್ರಾಸ್ ಉಳ್ಳಾಲ್ರವರು ಅಧ್ಯಕ್ಷರಾಗಿ, ಗಂಗಾಧರ್ ಉಳ್ಳಾಲ್ ಆಡಳಿತ ಮುಕ್ತೇಶ್ವರರಾಗಿ ಅವರೊಂದು 20 ವರ್ಷದ ತನಕ ಈ ಕ್ಷೇತ್ರವನ್ನು ಭಾಳ ಅವರಿಗಿಂತ ಚೆನ್ನ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ತೀಯಾ ಸಮಾಜದ ಕ್ಷೇತ್ರದಲ್ಲಿ ಉಳ್ಳಾಲ ಚಿರುಂಬ ಭಗವತಿ ಕ್ಷೇತ್ರದಲ್ಲಿ 5 ವರ್ಷಕ್ಕೊಮ್ಮೆ ನಮ್ಮ ಪದಾಧಿಕಾರಿಗಳ ಆಯ್ಕೆ, ಇದು ನಮ್ಮ ಕ್ಷೇತ್ರದ ಒಂದು ನಿಯಮದ ಪ್ರಕಾರ 5 ವರ್ಷಕ್ಕೊಮ್ಮೆ ಪದಾಧಿಕಾರಿಗಳ ಆಯ್ಕೆಯು ನಡೀತಾ ಇರುತ್ತೆ. 2025ರಲ್ಲಿ 24-25ರಲ್ಲಿ ಪುನಃ
ನಮ್ಮ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಅದು ಆಡಳಿತ ಮುಕ್ತೇಶ್ವರರಾಗಿ ಸುರೇಶ್ ಭಟ್ನಾಗರ್ ಹಾಗೂ ಅಧ್ಯಕ್ಷರಾಗಿ ಉಮೇಶ್ ಬೆಂಜನ್ ಪದವ್ ಆಯ್ಕೆಯಾಗಿರುತ್ತಾರೆ. ಆಯ್ಕೆಯಾದ ನಂತರ ಕ್ಷೇತ್ರಕ್ಕೆ ಬಂದು ನೋಡುವಾಗ ಕ್ಷೇತ್ರದ ಲೆಕ್ಕಪತ್ರವನ್ನೆಲ್ಲ ನೋಡುವಾಗ ಕ್ಷೇತ್ರದ ಈಗಿರುವಂಥ ಸಭಾಂಗಣಕ್ಕೆ 30 ಲಕ್ಷ ರೂಪಾಯಿ ಸಾಲ ಮಾಡಿ ಇರುತ್ತಾರೆ. ಈ ಸಾಲ ಮತ್ತು ಬಾಕಿ ಎಲ್ಲ ಲೆಕ್ಕವನ್ನು ನೋಡುವಾಗ ಒಂದು 47 ಲಕ್ಷ ರೂಪಾಯಿ ನಾವು ಸಾಲಗಾರರಾಗಿದ್ದೆವು ಈ ಕ್ಷೇತ್ರ. ಇದನ್ನೆಲ್ಲ ಮನಗಂಡು ಹಾಗೂ ಅವರ ಉದ್ಯಮ ವ್ಯಾಪಾರದ ವಿಷಯವನ್ನೆಲ್ಲ ಮನಗಂಡು ಅವರಿಗೆ ಸ್ವಲ್ಪ ಕಸಿವಿಸಿಯಾಗಿ ಇವರು ನಮ್ಮ ಉಮೇಶ್ ಬೆಂಜನ್ ಪದವರವರು ರಾಜೀನಾಮೆಯನ್ನು ಕ್ಷೇತ್ರಕ್ಕೆ ಕೊಟ್ಟಿರುತ್ತಾರೆ. ಆ ರಾಜೀನಾಮೆಯನ್ನು ಅಂಗೀಕರಿಸಿ ನಾವು ಕ್ಷೇತ್ರವನ್ನು ಅಂದರೆ ಅದೇ ಸಮಯದಲ್ಲಿ 1 ವರ್ಷ ಹೋಗುವಾಗ ಭರಣಿ ಉತ್ಸವ ನಡೆಯಬೇಕು ಅಂತ ಇರುತ್ತೆ, ನವರಾತ್ರಿ ಉತ್ಸವ ನಡೆಯಬೇಕು. ಇದಾಗುವಾಗ ಈ ಕ್ಷೇತ್ರವನ್ನು ಯಾವ ಥರ ಮುನ್ನಡೆಸಬೇಕೆಂಬ ನಿರ್ಣಯದಲ್ಲಿ ಅಚ್ಚಮ್ಮಾರರು, ಗುರಿಕಾರರು, ನಾಲ್ಕೂರಿನ ಮುಕ್ತೇಶ್ವರರು, ಆಡಳಿತ ಮುಕ್ತೇಶ್ವರ ಕಾರ್ಯದರ್ಶಿ, ಕೋಶಾಧಿಕಾರಿ, ಊರಿಕಾರರನ್ನೆಲ್ಲ ಎಲ್ಲರನ್ನು ಒಗ್ಗೂಡಿಸಿ ಒಂದು ತೀರ್ಮಾನಕ್ಕೆ ಬರುವಾಗ ನಮ್ಮ ಕಮಿಟಿ ಮೆಂಬರ್ದೊಂದು ತಿಂಗಳು ಮೀಟಿಂಗ್ ಇರುತ್ತೆ. ಆ ಮೀಟಿಂಗಲ್ಲಿ ಎಲ್ಲರೂ ಒಂದು ನಿರ್ಣಯಕ್ಕೆ ಬಂದು ಯಾರನ್ನು ಅಧ್ಯಕ್ಷ ಮಾಡುವುದಂತ ತೀರ್ಮಾನಿಸಿದ ಪ್ರಕಾರ ಎಲ್ಲರ ಒಮ್ಮತದ ಆಯ್ಕೆಯಲ್ಲಿ ಎಲ್ಲರ ಅಭಿಪ್ರಾಯದ ಒಟ್ಟು ಅವಿರೋಧವಾಗಿ ಚಿದಾನಂದ್ ಗುರಿಕಾರ್ನಂದ್ಯ ಅಂದರೆ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಅಚ್ಚಮ್ಮಾರರು ಗುರಿಕಾರರವರ ನೇತೃತ್ವದಲ್ಲಿ ಆ 2025ರ ಅಧ್ಯಕ್ಷ ಸ್ಥಾನವನ್ನು ನಾನು ವಹಿಸಿಕೊಂಡಿರುತ್ತೇನೆ. ನನಗೂ ಕ್ಷೇತ್ರದ ಲೆಕ್ಕದಲ್ಲಿ ನೋಡುವಾಗ ಬ್ಯಾಂಕಿನಲ್ಲಿ 30 ಲಕ್ಷ, ಇನ್ನಿತರ ಕೈ ಸಾಲ 17 ಲಕ್ಷ, ತುಂಬ ಹೊರೆ ಆಗ್ತಿತ್ತು. ಹೇಗಾದರೂ ಮಾಡಿ ತಾಯಿಯನ್ನು ಋಣಮುಕ್ತ ಮಾಡಬೇಕು ಅಂತ ಉದ್ದೇಶದಿಂದ ನಾನು ನಮ್ಮ ಅಚ್ಚಮ್ಮಾರು ಹಾಗೂ ಕಮಿಟಿಯವರಲ್ಲಿ, ಆಡಳಿತ ಮುಕ್ತೇಶ್ವರರಲ್ಲಿ, ಉಪಾಧ್ಯಕ್ಷರ ಹತ್ರ ಎಲ್ಲ ಮಾತಾಡಿ ನಾವು ಮೊದಲು ನಮ್ಮ ತಾಯಿಯನ್ನು ಋಣಮುಕ್ತಿಗೊಳಿಸುವ ಅಂತ ನಾನು ಹೇಳಿದಾಗ ನಮ್ಮ 4 ಊರಿನ ಊರಿಯವರ ನಮಗೆಲ್ಲರಿಗೂ 1 ಲಕ್ಷ 2 ಲಕ್ಷ ನಮ್ಮ ಕ್ಷೇತ್ರಕ್ಕೆ ಸಾಲ ಕೊಟ್ಟರು. ಅದೇ ಥರ ಉರುಸು ಆಯಿತು. ಅದರಲ್ಲೂ ನಮಗೊಂದು ಹಣ ಸಿಕ್ಕಿತು. ಆ ಹಣವನ್ನೆಲ್ಲ ಒಟ್ಟುಗೂಡಿಸಿ ನಾವು ಮೊದಲಿಗೆ ಮಾಡಿದಂಥ ಕೆಲಸ ಬ್ಯಾಂಕಿನಿಂದ ಆ 30 ಲಕ್ಷ ಸಾಲವನ್ನು ನಾವು ಋಣಮುಕ್ತಗೊಳಿಸಿದ್ದೇವೆ. ಒಂದು ವೇಳೆ ನಮಗೆ ಅದು ಆಗದಿದ್ದರೆ ನಾವು 30 ಲಕ್ಷ ಮಾಡಿದಂಥ ಲೋನಿಗೆ ಟೋಟಲ್ 10 ವರ್ಷದ ಇದು ಲೆಕ್ಕ ಮಾಡುವಾಗ 79-80 ಲಕ್ಷದಷ್ಟು ಹಣ ನಾವು ಕಟ್ಟಬೇಕಿತ್ತು. ಈ ಹೊರೆಯನ್ನು ನಾವು ಕಮ್ಮಿ ಮಾಡಿ ತದನಂತರ ಎಲ್ಲ ಸಾಲವನ್ನು ನಾವು 2.5 ವರ್ಷದಲ್ಲಿ ಅದನ್ನು ಮುಗಿಸಿದ್ದೇವೆ. ಪೂರ್ವಜರು ಕಂಡಂಥ ಆಸೆಯಲ್ಲಿ ಅವರಿಗೆ ತುಂಬ ಆಸೆ ಇತ್ತು. ಪೂರ್ವ ಭಾಗದಲ್ಲಿ ಒಂದು ದೊಡ್ಡ ದ್ವಾರ ಕಟ್ಟಬೇಕು ಅಂತ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಕ್ಷೇತ್ರದವರಿಂದ ಆಡಳಿತ ಕಮಿಟಿಯವರೆಲ್ಲರೂ ಒಗ್ಗೂಡಿ ಒಂದು ನಿರ್ಣಯಕ್ಕೆ ಬರುವಾಗ ನಮ್ಮದೇ ಸಮುದಾಯದವರಾದಂಥ ವಿಜಯಣ್ಣನವರ ತಂದೆ ತಾಯಿಯ ಹೆಸರಿನಲ್ಲಿ ಸುಮಾರು 30 ಲಕ್ಷ ರೂಪಾಯಿಯ ದ್ವಾರದ ನಿರ್ಮಾಣವನ್ನು ನಿಮಗೀಗಲೇ ಕಾಣ್ತಾ ಇರಬಹುದು. ಉಳ್ಳಾಲ ಚಿರುಂಬ ಭಗವತಿ ಕ್ಷೇತ್ರದ ಮುಂಭಾಗದಲ್ಲಿ ನಮ್ಮ ದೊಡ್ಡ ರೀತಿಯಲ್ಲಿ ನಾವು ಒಂದು ದ್ವಾರವನ್ನು ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಭಂಡಾರ ಮನೆಗೆ ಮುಂಚೆ ಕಬ್ಬಿಣದ ಬಾಗಿಲಿತ್ತು. ಅದನ್ನು ನಾವು 12 ಲಕ್ಷ ರೂಪಾಯಿಗೆ ಮರದ ಟೀಕುಡ್ ತೆಕ್ಕಿ ಇದರದ್ದು ಒಂದು ಒಳ್ಳೆಯ ರೀತಿಯಲ್ಲಿ ಆ ದ್ವಾರ ಬಾಗಿಲನ್ನು ನಾವು ನಿರ್ಮಿಸಿದ್ದೇವೆ. ಅದೇ ರೀತಿ ಭಂಡಾರ ಮನೆಯ ಮುಖ್ಯ ಭಾಗಕ್ಕೆ ಕಂಚಿನ ವೇದಿಕೆಯನ್ನು ಸುಮಾರು 7-8 ಲಕ್ಷ ರೂಪಾಯಿಯ ಖರ್ಚಿನಲ್ಲಿ ನಾವು ಅದನ್ನು ಸಹ ಒಳ್ಳೆ ರೀತಿಯಲ್ಲಿ ಮಾಡಿದ್ದೇವೆ.
ನಂತರ ನಮಗೆ ದೊಡ್ಡ ಸವಾಲಾಗಿ ಬಂತಂದರೆ ಭರಣಿ ಮಹೋತ್ಸವ. ಈ ಭರಣಿ ಮಹೋತ್ಸವವನ್ನು ನಾಗ್ಪೂರಿನ ಎಲ್ಲರೂ ಅಚ್ಚಮ್ಮ, ರಮ್ಮಮ್ಮ, ರಾಘು, ನಮ್ಮ ಗುರಿಕಾರರು, ಆಚಾರ ಪಟ್ಟವರೆಲ್ಲರ ಒಂದು ಒಗ್ಗೂಡಿಕೆಯಿಂದ ಅಭೂತಪೂರ್ವಕವಾಗಿ ಹೊರೆಕಾಣಿಕೆಯ ಮೆರವಣಿಗೆ ಹಾಗೂ ಒಳ್ಳೆ ರೀತಿಯಲ್ಲಿ ಭರಣಿ ಉತ್ಸವ ನಮ್ಮ ಕ್ಷೇತ್ರದಲ್ಲಿ ನಡೆದು ಹೋಯಿತು. ಇದೆಲ್ಲ ನಮ್ಮ ನಾಲ್ಕೂರಿನ ಎಲ್ಲರ ಆಶಯದಂತೆ ನಡೆದಿದೆ. ಇದಕ್ಕೆ ಖಾಲಿ ತಿಯಾ ಸಮಾಜದವರ ಕೊಡುಗೆ ಮಾತ್ರ ಅಲ್ಲ, ಎಲ್ಲ ಸಮುದಾಯದವರ, ಬಂಟ ಸಮುದಾಯ ಆಗಿರಲಿ ಅಥವಾ ಬಿಲ್ಲವ ಸಮುದಾಯ ಆಗಿರಲಿ ಅಥವಾ ಕುಲ ಸಮಾಜ ಆಗಿರಲಿ, ಮೊಗವೀರ ಸಮಾಜದವರಿರಲಿ, ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದು ನಮಗೆ ಒಳ್ಳೆ ಸಹಕಾರ ಮಾಡಿದ್ದಾರೆ. ಉಪಯೋಗಗಳು ಬರುತ್ತೆ, ಒಂದು ಕ್ಷೇತ್ರದ ಅಭಿವೃದ್ಧಿ ಆಗುವಾಗ ಉಪಯೋಗಗಳೆಲ್ಲ ಬರುತ್ತೆ. ನಾವು ಅದನ್ನು ಯಾವುದನ್ನು ತಲೆಗೆಡಿಸುವುದಿಲ್ಲ. ಯಾಕೆಂದರೆ ನಮಗೆ ನಮ್ಮ ತಾಯಿಯ ಆ ಹೆಸರನ್ನು ಉಳಿಸುವುದೇ ಮುಖ್ಯವಾಗಿರುತ್ತೆ. ನಾವು ಸಹ ಒಂದು ಒಳ್ಳೆಯ ಮನೆತನದಿಂದ ಬಂದವರು. ನಾನು ಗುರಿಕಾರನಾಗಿದ್ದೇನೆ. ಹೇಳುವವರೆಲ್ಲ ಹೇಳ್ತಾ ಇರ್ತಾರೆ, ನಾವು ಅದನ್ನು ಯಾವುದನ್ನು ತಲೆಗೆಡಿಸುವುದಿಲ್ಲ. ಅವರಿಗೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ. ಕ್ಷೇತ್ರ ಇನ್ನೂ ಬೆಳಗಲಿ ಅಂತ ಹೇಳುತ್ತಾ, ನೀವು ಇಲ್ಲಿಗೆ ಬಂದರೆ ಗೊತ್ತಾಗುತ್ತೆ ನಮ್ದು ಆಡಳಿತ ಕಮಿಟಿ ಹೇಗಿರುತ್ತೆ ಅಂತ. ಎಲ್ಲರೂ ಮಾಧ್ಯಮ ಮಿತ್ರದವರ ಹತ್ರನೂ ಅಥವಾ ಪತ್ರಿಕಾಗೋಷ್ಠಿಯವರ ಹತ್ರ ನಾನು ಇಷ್ಟೇ ಕೇಳೋದು, ಕ್ಷೇತ್ರಕ್ಕೆ ಬನ್ನಿ. ನಮ್ಮ ಅಚ್ಚಮ್ಮಾರರು, ಗುರಿಕಾರರು ಅಥವಾ ನಮ್ಮ ನಾಗ್ಪುರದ ಎಲ್ಲರೂ ಇದ್ದಾರೆ, ಅವರಲ್ಲಿ ಬಂದು ನೀವು ವಿಚಾರಣೆ ಮಾಡಿ. ಕ್ಷೇತ್ರದ ನಿಯಮ ಯಾವ ರೀತಿ ಇರುತ್ತೆ, ತಿಂಗಳ ಮೀಟಿಂಗನ್ನು ನಾವು ಬಹಳ ಅಚ್ಚುಕಟ್ಟಾಗಿ ನಾವು ಮಾಡ್ತಿರ್ತೇವೆ. ಆ ತಿಂಗಳ ಮೀಟಿಂಗಲ್ಲಿ ಸಹ ಎಲ್ಲ ಲೆಕ್ಕಪತ್ರವನ್ನು ನಮ್ಮ ಕೋಶಾಧಿಕಾರಿ ಅವರು, ಕಾರ್ಯದರ್ಶಿಯವರೆಲ್ಲ ಅದನ್ನು ಇದು ಮಾಡಿ ಬೇಕಾದ ರೀತಿಯಲ್ಲಿ ಒಂದು 100-150 ಜನ ನಮ್ಮ ಪದಾಧಿಕಾರಿಗಳು ನಮ್ಮ ತಿಯಾ ಸಮಾಜದಲ್ಲಿ ಬಂದಿರುತ್ತಾರೆ. ಅವರಿಗೆಲ್ಲ ನಾವು ತಿಳಿಸಿರ್ತೇವೆ. ತಿಳಿಸಿ ಮೇಲೆ ಚಪ್ಪಾಳೆಯೊಂದಿಗೆ ನಮ್ಮನ್ನು ಸಹಕರಿಸ್ತಾರೆ. ನಮ್ಮ ಸಮಾಜದ ನಮ್ಮ ತಿಯಾ ಸಮಾಜದ ನಂಬಿಕೊಂಡು ಬರುವಂಥ ಈ ಕ್ಷೇತ್ರ ನಾವು ನಂಬಿಕೊಂಡು ಬಂದು ಈ ಕ್ಷೇತ್ರ ರಚನೆಯಲ್ಲಿ ಎಲ್ಲ ಕಾರ್ಯಭಾಗದಲ್ಲಿ ನಮ್ಮ ತಿಯಾ ಸಮಾಜದವರು ಇರೋದು. ಆದರೆ ಇದಕ್ಕೆ ನಮಗಿಂತ ಹೆಚ್ಚು ಇತರ ಸಮುದಾಯದವರು, ಇತರ ಸಮಾಜದವರು ಆದಷ್ಟು ಹೆಚ್ಚಿನ ಭಕ್ತರು ಈ ಸಮಾಜದಲ್ಲಿ ಇದ್ದಾರೆ. ಇಲ್ಲಿ ಈ ದೇವಸ್ಥಾನಕ್ಕೆ ಹರಕೆ ರೂಪದಲ್ಲಿ ಆಗಲಿ ಸೇವೆಯನ್ನು ಕೊಡೋದ್ರೆ ಬಹುತೇಕ ಪಾಲು ಇತರ ಸಮಾಜದವರದ್ದು ಇದೆ. ಇದರಲ್ಲಿ ಒಬ್ಬ ಭಕ್ತ ಅವನು ನಂಬಿಕೊಂಡು ಬಂದಂಥ ಒಂದು ದೇವಸ್ಥಾನ ಅಥವಾ ಗುಡಿ ಗೋಪುರಗಳಿಗೆ ಒಂದು ಏನಾದರೂ ಅಪಚಾರ ಆದಾಗ ಅವನ ಮನಸ್ಸಿನ ವೇದನೆಯನ್ನು ಬಹಿರಂಗಪಡಿಸಿ ಯಾರು ಆ ಅಪಚಾರ ಮಾಡಿದ್ದಾರೆ ಅವರಿಗೆ ಅವರು ಏನೋ ಹೇಳಿರ್ಬೋದು, ಅಥವಾ ನಮಗೆ ಸಪೋರ್ಟ್ ಮಾಡಿ ಅಥವಾ ನಮ್ಮ ಬೆಂಬಲಕ್ಕೆ ಬಂದದಲ್ಲ. ಅವರಿಬ್ಬರೂ ಮಾತಾಡಿದ್ದು ಇತರ ಸಮಾಜದವರು. ಆದ್ದರಿಂದ ನಮಗೆ ಭಾಳ ಅದರ ಬಗ್ಗೆ ನಮಗೆ ಸಂತೋಷ ಇದೆ, ನಮಗೆ ಕೂಡ ಗೌರವ ಇದೆ. ಯಾಕಂತ ಹೇಳಿದರೆ ನಾವು ಕೂಡ ಅಲ್ಲದೆ ಇತರ ಸಮುದಾಯದವರು ಕೂಡ ಈ ಒಂದು ದೇವಸ್ಥಾನದ ಬಗ್ಗೆ ಏನಾದರೂ ಅಪಚಾರ ಬರುವಾಗ ನಮ್ಮ ಜೊತೆಗೆ ಇದ್ದಾರೆ ಎಂಬ ಒಂದು ಖುಷಿ ನಮಗೆ ಖಂಡಿತ ಇದೆ. ಆದ್ದರಿಂದ ನಾವು ಯಾರನ್ನು ಕೂಡ ನಮ್ಮ ಬಗ್ಗೆ ಮಾತಾಡಿ ಅಂತ ಯಾರ ಹತ್ರ ನಾವು ಹೇಳಿ ಮಾತಾಡಿಸೋದು ಖಂಡಿತ ಅಲ್ಲ. ಇವತ್ತು ನಮ್ಮ ದೇವಸ್ಥಾನದ ಬಗ್ಗೆ ನಮ್ಮ ಒಳಗಿದ್ದವರೇ, ಬಹುಶಃ ಇದಕ್ಕೊಂದು ಬೇರೆ ಬೇರೆ ಕಥೆಯನ್ನು ಕೂಡ ನಾವು ನೋಡಿದ್ದೇವೆ. ನಮ್ಮ ಒಳಗಿದ್ದ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಇತ್ತೀಚೆಗೆ ಬಂದವರು ಈ ರೀತಿ ಅಪಪ್ರಚಾರ ಮಾಡುವವರು ನಾವು ಹೆಸರು ಹೇಳಲಿಕ್ಕೆ ಬಯಸುವುದಿಲ್ಲ. ಅಷ್ಟು ದೊಡ್ಡ ಜನರು ಕೂಡ ಅವರು ಆಗಲಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ನಮ್ಮೆಲ್ಲ ಕಮಿಟಿ ಬರೋರು ನಾವು ಇವತ್ತು ಕಾರ್ಯಕಾರಿ ಸಮಿತಿ ನಮ್ಮ ಪದಾಧಿಕಾರಿಯವರನ್ನು ಯಾಕೆ ಕರೆದಿದ್ದೇವೆ ಅಂತ ಹೇಳಿ, ನಾವೆಲ್ಲರೂ ಕೂಡ ಎಲ್ಲ ಪದಾಧಿಕಾರಿ ಆಗಲಿ 4,000 ಮನೆಯ ಪ್ರತಿನಿಧಿಗಳು, ಇವರೆಲ್ಲರೂ 4,000 ಮನೆಯ ಪ್ರತಿನಿಧಿಗಳು, ಇವರ ಹಿಂದೆ 100,000 ಜನರ ಇವರ ಜವಾಬ್ದಾರಿ ಇದೆ. ಅದಕ್ಕಾಗಿ ಇವರನ್ನೆಲ್ಲರನ್ನು ಕರೆದಿದ್ದೇವೆ. ಇವರಿಗೆಲ್ಲರಿಗೂ ನಮಗೆಲ್ಲರಿಗೂ ಆಡಳಿತ ಮುಕ್ತೇಶ್ವರಲ್ಲಿ ಮತ್ತು ಆಡಳಿತ ನಮ್ಮ ಅಧ್ಯಕ್ಷರಲ್ಲಿ ವಿಶ್ವಾಸ ಇದೆ. ಅವರೊಂದು 2 ರೂಪಾಯಿ 5 ರೂಪಾಯಿ ಹಾಕುವವರು ಹೊರತು 1 ರೂಪಾಯಿ ಕೊಂಡು ಹೋಗೋರು ಯಾರು ಸಹ ಇಲ್ಲಿ ಇಲ್ಲ. ಇದು ನಮಗೆ ಮಾತ್ರ ಅಲ್ಲ, ಇತರ ಸಮಾಜದವರಿಗೆ ನಮಗಿಂತ ಹೆಚ್ಚು ಗೊತ್ತಿದೆ. ಯಾಕಂತ ಹೇಳಿದರೆ ಇವತ್ತು 4 ಗಂಟೆಗೆ ಎದ್ದು ನಾವು ಹೇಳುವ ಮುಂಚೆನೆ, ನಮ್ಮ ಆಚಾರ್ಯ ಭಟ್ಟವರು ಹೇಳುವ ಮುಂಚೆ 4 ಗಂಟೆಗೆ ಎದ್ದು ಈ ದೇವಸ್ಥಾನವನ್ನು ಪ್ರತಿದಿನ ಪೈಪ್ ಹಿಡಿದುಕೊಂಡು ತೊಳೆದು ಸ್ವಚ್ಛತ ಮಾಡುವವರು ಅವರು ಲಕ್ಷಾಧೀಶರು. ಅವರಿಗೇನು ಅಗತ್ಯ ಇಲ್ಲ. ನಮಗೆ ಅಂಥ ಜನರು ಈ ಭಗವತಿಯ ಭಕ್ತರು ಈ ದೇವಸ್ಥಾನದಲ್ಲಿ ಇದ್ದಾರೆ ಖಂಡಿತವಾಗಿ. ಖಂಡಿತ
ಅಲ್ಲ, ಅವರು ದೂರು ಕೊಟ್ಟಿದ್ದಾರೆ. ಇಲ್ಲಿ ನಾನು ಆಗ ಪ್ರಸ್ತಾಪ ಮಾಡಿದ್ದು ಅದಕ್ಕೇನೆ. ಇವತ್ತು ಇಲ್ಲಿ ಬೈಲ ಈ ದೇವಸ್ಥಾನದಲ್ಲಿ ಇದ್ದದ್ದು ಗೊತ್ತಾದದ್ದು ಮೊನ್ನೆ ದೂರು ಕೊಟ್ಟಾದ ಮೇಲೆ. ಈ ದೇವಸ್ಥಾನಕ್ಕೆ ಒಂದು ಬೈಲೋ ಇದೆ ಅಂತ ಗೊತ್ತಾದದ್ದೇ ನಮಗೆ ಮೊನ್ನೆ ಅವರು ದೂರು ಕೊಟ್ಟಾದ ಮೇಲೆ. ಈ ಬೈಲೋ ನಮ್ಮಲ್ಲಿ ಇದ್ದದ್ದು ನಮಗೆ ಗೊತ್ತಿಲ್ಲ. ಅಂದರೆ ಹೇಳ್ತಾ ಇದ್ರು ಇಲ್ಲಿ ನಾವು ಈ ಹಿಂದೆ ಈ ದೇವಸ್ಥಾನಕ್ಕೆ ಸಂಘಕ್ಕೆ ಒಂದು ನಾವು ಬೈಲೋ ಮಾಡಿದ್ದೇವೆ, ಆಡಳಿತ ಕಮಿಟಿಗೆ ಮತ್ತು ಸಂಘಕ್ಕೆ ಬೈಲೋ ಮಾಡಿ. ಅದನ್ನು ಯಾರು ಕಂಡವರು ಯಾರು ಸಹ ಇಲ್ಲ. ಆದರೆ ನಮಗೆಲ್ಲರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ದೇವಸ್ಥಾನದ ಬೈಲೋ ಹೇಗೆ ರೆಡಿ ಆಯಿತು, ಆ ಹಿಂದಿನವರು ಮಾಡಿದಂಥ ಬೈಲೋ ಹೇಗೆ ಹೋಯಿತು, ಯಾರು ಕದ್ದುಕೊಂಡು ಹೋದದ್ದು ನಮಗೆ ಗೊತ್ತಿಲ್ಲ. ಅಲ್ಲಿ DR ಆಫೀಸಿಗೆ ಕೊಟ್ಟ ಮೇಲೆ ಉಪನಿಬಂಧಕರ ಕಚೇರಿಗೆ ಅದು ತಲುಪಿದ ಮೇಲೆ ನಮಗೆ ಜೆರಾಕ್ಸ್ ಎಲ್ಲ ಸಿಕ್ಕಿತ್ತು. ಅದರಲ್ಲಿ ನೋಡುವಾಗ ಪೆನ್ನಿನಲ್ಲಿ ತಿದ್ದಿದಂಥ ತುಂಬ ಅಕ್ಷರಗಳನ್ನು ನಾವು ನೋಡಿದ್ದೇವೆ. ಅದು ಸತ್ಯಕ್ಕೆ ದೂರವಾದದ್ದು. ಅದನ್ನು ಅದು ನಮಗೆ ಆ ಒಂದು ಬೈಲವನ್ನು ಇಟ್ಟುಕೊಂಡು ಸಂಘಟನೆ ಅಥವಾ ಆ ಬೈಲೋ ಪ್ರಕಾರ ನಮಗೆ ಹೋಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಾವು ಸಮಾಜಕ್ಕೆ ತಿಳಿಸುವುದು ಒಂದೇ, ಇಲ್ಲಿ ನಮಗೆ 4 ಊರಿಯ 4 ತರವಾಡಿನ ಒಂದು ಸಂವಿಧಾನ ನಮ್ಮಲ್ಲೇ ಇದೆ, ನಮ್ಮದೊಂದು ಇದೆ. ಆ ಮೂಲಕ ನಾವು ಹೋಗುವುದಲ್ಲದೆ ಬೇರೆ ಒಂದು ಬೈಲೋ ಮಾಡಿಕೊಂಡು ಆ ಪ್ರಕಾರ ನಾವು ಇಷ್ಟರವರೆಗೆ ಹೋಗಿಲ್ಲ. ಇನ್ನು ನಾಳಿದ್ದು ದಿನ ಗೊತ್ತಿಲ್ಲ ನಮಗೆ. ಇಷ್ಟವರೆಗೆ ನಾವು ಹೋಗಲಿಲ್ಲ. ಆ ಒಂದು ನಿಯಮಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ನಾವೆಲ್ಲರೂ ಈಗ 4,000 ಮನೆಯ ಎಲ್ಲ ಪ್ರತಿನಿಧಿಗಳು ಇಲ್ಲಿ ಇದ್ದಾರೆ. 4 ಊರಿಯ ಅಲ್ಲ, ನಮ್ಮ ನಿರ್ಣಯದಲ್ಲಿ ಉಂಟು. ನಿರ್ಣಯ ಬುಕ್ಕಲ್ಲಿ ಉಂಟು. ಹೌದು, ಮಾಡಿದ್ದೇವೆ. ತಿಂಗಳು ಮಾಡ್ತೇವೆ. ಅಲ್ಲ, ಅದನ್ನೀಗ ನಾವು ನಿನ್ನೆ ಕೂಡ ಮಾಸಿಕ ಸಭೆಯಲ್ಲಿ ಮಾಡಿದ್ದೇವೆ. ಇವತ್ತು ನಾವು ಸಮಾಜಕ್ಕೆ ತಿಳಿಸುವುದೇನಂತ ಹೇಳಿದರೆ, ಅಧ್ಯಕ್ಷರ ಒಂದು ಅನುಮತಿ ಮೇರೆಗೆ ಅಲ್ಲ, ಸ್ಪಷ್ಟನೆ ಕೊಡಲಿಕ್ಕೆ ಒಂದು ನಿಮಿಷ. ಅಲ್ಲ, ಪರ್ಮನೆಂಟ್ ಅಧ್ಯಕ್ಷರು, ಅದು ಅಧಿಕೃತ ಅಧ್ಯಕ್ಷರು. ಹೇಗೆ ಅಂತ ಹೇಳಿದರೆ, ಅವರು ನಮ್ಮ ನಿಯಮ ಪ್ರಕಾರ 4 ಊರಿನ ಗುರಿಕಾರರು, 4 ಊರಿನ ಏನು ಪದಾಧಿಕಾರಿಗಳಿದ್ದಾರೆ, ಏನಾದರೂ ಸಂಬಂಧ ಒಂದು ಪದಾಧಿಕಾರಿ ಅಧ್ಯಕ್ಷ ಸ್ಥಾನದಲ್ಲಿ ಯಾರಾದರೂ ಮೃತಪಟ್ಟರೆ ಅಥವಾ ಅವರು ರಿಸೈನ್ ಕೊಟ್ಟರೆ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದುಕೊಂಡು ಆಯ್ಕೆ ಮಾಡುವ ನಮ್ಮ ಪದ್ಧತಿ. ಈ ಪದ್ಧತಿಯಲ್ಲೇ ನಾವು ಅವರು ರಿಸೈನ್ ಕೊಟ್ಟಾಗ ನನಗೆ ಆಗ್ತಾ ಇಲ್ಲ, ನಾನಂದರೆ ಅವರು ಉಮೇಶ್ ಬೆಂಜನ ಪದವಿಗೆ ಇಷ್ಟು ದೊಡ್ಡ ಜವಾಬ್ದಾರಿ ತೆಗಿಲಿಕ್ಕೆ ಆಗುತ್ತಿಲ್ಲ, ಇಲ್ಲೆಲ್ಲ ಕಷ್ಟ ಉಂಟಂತ ಹೇಳಿ ಅವರು ಒಳ್ಳೆ ರೀತಿ ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರು ಎಲ್ಲ ಕೆಲಸಕ್ಕೆ ಎಲ್ಲರಿಗಿಂತ ಹೆಚ್ಚು ಹಣ ಕೂಡ ಆಗ್ತಾ ಇದ್ದಾರೆ, ಅಥವಾ ಒಳ್ಳೆ ಭಕ್ತರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೊಟ್ಟಾಗ ನಾವು ಕಾರ್ಯಕಾರಿ ಸಮಿತಿ ಸಭೆ ಸೇರಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದು. ಮಹಾಸಭೆ ಉಂಟು. ಈ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ಅಧ್ಯಕ್ಷರನ್ನು ಆಯ್ಕೆ ಮಾಡುವಾಗ ಇವತ್ತು ಯಾರು ನಮ್ಮ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರು ಕೂಡ ಇದ್ದರು, ಅವರ ಕೂಡ ಸಹಿ ಕೂಡ ಇದೆ. ಪ್ರತಿ ಮೀಟಿಂಗ್ನಲ್ಲಿ ನಾವು ಲೆಕ್ಕಾಚಾರ ಮಂಡನೆ ಮಾಡಿದಂತಹ ಪ್ರತಿ ಒಂದು ವಿಚಾರದಲ್ಲಿ ಅವರ ಸಹಿ ಕೂಡ ಇದೆ. ಯಾಕೆ ಈ ರೀತಿ ಮಾಡಿದ್ರಂತ ನಮಗೆ ಅಂತೂ ಗೊತ್ತಿಲ್ಲ. ಅವರಿಗೆ ನಾವು ಬೇಕಾದಷ್ಟು ನಾವೆಲ್ಲ ಹೇಳಿದ್ದೇವೆ. ಯಾಕೆಂತ ಹೇಳಿದರೆ ಅಂಥವ್ರು ತುಂಬ ಜನ ಇರ್ತಾರೆ ಒಂದೊಂದು ಇದರಲ್ಲಿ. ಅದಕ್ಕಾಗಿ ನಾವು ಅದರ ಬಗ್ಗೆ ಎಷ್ಟು ತಲೆಕೆಡಿಸಿಕೊಳ್ಳಿಲ್ಲ. ಮತ್ತು ನೀವು ಹೇಳಿದಿರಿ ಅದಕ್ಕೆ ಯಾಕೆ ನೀವು ಸ್ಪಷ್ಟೀಕರಣ ಕೊಡಲಿಲ್ಲ ಅಂತ. ಇವತ್ತು ನಿನ್ನೆ ಮೊನ್ನೆ ಎಲ್ಲ ಬಂದದ್ದು ಬರೀ ವಾಯ್ಸ್ ವೈರಲ್, ಬೇರೆ ಬೇರೆ ವಿಷಯ ಬಂತು. ನಮ್ಮ ದೇವಸ್ಥಾನದ ಹೆಸರು ಬರಲಿಲ್ಲ. ನಿನ್ನೆ ಬೆಳಿಗ್ಗೆಯಿಂದ ಒಂದು ವಾಟ್ಸಪ್ ಅಥವಾ ಫೇಸ್ಬುಕ್ಕಲ್ಲಿ ನಮ್ಮ ಕ್ಷೇತ್ರದ ಹೆಸರು ಬಂದದ್ದು ನಿನ್ನೆ ಬೆಳಿಗ್ಗೆ. ನಾವು ಏಕಾಏಕಿ ಯಾವುದೇ ತೀರ್ಮಾನವನ್ನು ಇಲ್ಲಿ ತೆಗೊಳ್ಳುವಾಗೆ ಇಲ್ಲ. ಅದಕ್ಕೆ ಬೇಕಾಗಿ ನಿನ್ನೆ 4 ಊರಿಯದ ಎಲ್ಲರನ್ನು ಸೇರಿಸಿ ಇದಕ್ಕೆ ಏನು ಮಾಡಬೇಕು, ಏನು ಕ್ರಮ ಕೈಗೊಳ್ಳಬೇಕು ಎಂಬ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಒಬ್ಬೊಬ್ಬರಿಗೆ ಇಲ್ಲಿ ಏಕಪಕ್ಷೀಯ ತೀರ್ಮಾನ ಯಾರು ಕೂಡ ಮಾಡೋದಿಲ್ಲ. ಆದ್ದರಿಂದ ನಿನ್ನೆ ನಾವು ಎಲ್ಲರೂ ಕಾರ್ಯಕಾರಿ ಸಮಿತಿ ಸಭೆ ಕರೆದಾಗ ಅವರನ್ನು ಯಾರು ಅಪಪ್ರಚಾರ ಮಾಡಿದ್ದಾರೆ ಅವರನ್ನು ಕಾರ್ಯಕಾರಿ ಸಮಿತಿಯಿಂದ ನಾವು ನಿನ್ನೆ ತೆಗೆಯುವ ಒಂದು ನಿರ್ಣಯವನ್ನು ಮಾಡಿದ್ದೇವೆ. ಮತ್ತು ನೀವು ಪ್ರಧಾನ ಕಾರ್ಯದರ್ಶಿ ಅವರೊಬ್ಬರನ್ನು ಯಾರು ಇವತ್ತು ಉಪನಿಬಂಧಕರ ಕಚೇರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ, ನಮ್ಮ ಹೆಸರು ನಿಮಗೆ ಗೊತ್ತಿದೆಯಲ್ಲ, ಅಷ್ಟು ಹೆಸರು ಪವನ್ ಕೊಲ್ಯ ಅಂತ. ನಾವು ಹೆಸರು ಹೇಳಲಿಕ್ಕೆ ಅಸಹ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ತಾಯಿಯ ಸನ್ನಿಧಾನದಲ್ಲಿ ಈ ಒಂದು ತಾಯಿಯ ಸನ್ನಿಧಾನಕ್ಕೆ ಅಪಚಾರ ಮಾಡಿದವರ ಹೆಸರು ಹೇಳಲಿಕ್ಕೆ ಅವ ಸಮರ್ಥನಲ್ಲ ಅಂತ ನಮ್ಮ ಭಾವನೆ. ಆದ್ದರಿಂದ ಹೆಸರು ಹೇಳಲಿಕ್ಕೆ ಹಿಂಜರಿಕೆ, ಬೇರೆ ಯಾವುದಲ್ಲ, ಸಮರ್ಥರಲ್ಲ ನಾವು. ಅವನಿಗೆ ಅಷ್ಟು ಇದು ಇಲ್ಲ, ಯೋಗ್ಯತೆ ಇಲ್ಲ ಅವರಿಗೆ. ಅದಕ್ಕಾಗಿ ನಾವು ಹೆಸರು ಹೇಳಲಿಕ್ಕೆ ಬಯಸುವುದಿಲ್ಲ. ತಾಯಿಯ ಏನು ಇದ್ರೂ ಕೂಡ ನಮ್ಮ ಹತ್ರ ಕಮಿಟಿ ಇದೆ, ಒಂದೇ ತಾಯಿಯ ಮಕ್ಕಳಂತೆ ನಾವು ಎಲ್ಲ ವಿಷಯದಲ್ಲಿ ಭಾಗಿಯಾಗ್ತೇವೆ. ನಮ್ಮಲ್ಲಿ ಹೇಳ್ಬೋದಿತ್ತು, ಏನೋ ಒಂದು ನಮಗೆ ಅವರಿಗೆ ಅವಕಾಶ ಸಿಗಲಿಲ್ಲ ಅಂತ
ಹೇಳುವುದು ಅಷ್ಟು ಸರಿಯಲ್ಲ. ಏಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಈ ಥರ ಮಾಡೋದ್ರಿಂದ ಎಲ್ಲ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತದೆ. ಅದಕ್ಕಾಗಿ ಅವನನ್ನು ನಾವು ಕಮಿಟಿಯಿಂದ ನಾವು ತೆಗೆದಿದ್ದೇವೆ. ಮತ್ತು ಪ್ರಧಾನ ಕಾರ್ಯದರ್ಶಿಯವರು 2 ವರ್ಷದಿಂದ 2 ಬಾರಿ ಮಾತ್ರ ಬಂದಿದ್ದಾರೆ. ಇಲ್ಲಿ ತುಂಬ ಕಷ್ಟ ಆಗ್ತಾ ಉಂಟು. ಇವತ್ತು ಕೋಶಾಧಿಕಾರಿ ಅದನ್ನು ನೋಡ್ತಾ ಇದ್ದಾರೆ. ಅದಕ್ಕಾಗಿ ನಿನ್ನೆ ನಾವು ಕೂಡ ಒಂದು ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಬೇರೆಯವರಿಗೆ ಕೊಡುವುದೆಂಬ ತೀರ್ಮಾನವನ್ನು ಮಾಡಿದ್ದೇವೆ. ಈಗ 9 ತಾರೀಕಿಗೆ ಇರುವ ಒಂದು ದೊಡ್ಡ ಕಾರ್ಯಕ್ರಮದ ಇರುವುದರಿಂದ ಅದನ್ನು ನಾವು ಮುಂದಿನ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ಅಧಿಕೃತ ಒಂದು ಪ್ರಧಾನ ಕಾರ್ಯದರ್ಶಿಯವರನ್ನು ನಾವು ನೇಮಕ ಅಧ್ಯಕ್ಷರು ನಮ್ಮ ಸಮಿತಿಯವರು ಮಾಡಲಿಕ್ಕೆ ಇದ್ದೇವೆ. ನಾವು ಕೋಶಾಧಿಕಾರಿ ಅವರು ಇದ್ದಾರೆ, ಕೋಶಾಧಿಕಾರಿ. ಎಸ್, ಯಾರು? ಅದು ಆಡಳಿತ ಕಮಿಟಿಗೆ ಸಂಬಂಧಪಟ್ಟದ್ದು. ಅವರು ಅದಕ್ಕೆ ಗೊತ್ತರಿಸಬೇಕು. ಎಲ್ರಿಗೂ ಪ್ರೀತಿಪೂರ್ವಕ ನಮಸ್ಕಾರ. ಈ ವಿಷಯವನ್ನು ನಮ್ಮ ಕ್ಷೇತ್ರದ ನಮ್ಮ ಕಾರಣಾಚಾರಿದ್ದಾರೆ, ಅವರು ಇದನ್ನು ಹೇಳ್ತಾರೆ. ಯಾಕೆಂದರೆ ನಮಗೆ 4 ಒಂದೇ, 4 ಅಚ್ಚಮ್ಮರು ನಾವು ಅವರನ್ನು ಆ ಭಗವತಿಯ ರೂಪದಲ್ಲೇ ನಾವು ಕಾಣ್ತೇವೆ. ಯಾಕೆಂದರೆ ನಮಗವರು ಆ ಪ್ರಾರ್ಥನೆ ಮಾಡಿ ಅಥವಾ ದರ್ಶನದ ಸಮಯದಲ್ಲಿ ದರ್ಶನ ಮಾಡುವವರು ಬೇರೆ ಇರುತ್ತಾರೆ, ಪೂಜೆಯ ಸಮಯದಲ್ಲಿ ಪೂಜೆ ಮಾಡುವವರು ಬೇರೆ ಇರ್ತಾರೆ. ನಾವು ಯಾರನ್ನು ಮೇಲು ಕೀಳು ಎಂಬ ಭಾವನೆಯಲ್ಲಿ ನೋಡುವುದಿಲ್ಲ. ಅದರ ಸ್ಪಷ್ಟನೆಯನ್ನು ನಮ್ಮ ಕಾರಣವರು. ನಮ್ಮ ಕಿಯಾ ಸಮಾಜದ 18 ಕ್ಷೇತ್ರದಲ್ಲಿ ಈಗ ಕಾಸರಗೋಡು ತಲಂಗರೆಯಿಂದ ಶಶಿತ್ರು ಕ್ಷೇತ್ರದವರೆಗಿನ 18 ಕ್ಷೇತ್ರದಲ್ಲಿ ಒಂದಾದಂಥ ಕ್ಷೇತ್ರ ಉಳ್ಳಾಲ ಭಗವತಿ ಕ್ಷೇತ್ರ. ಇದು 800 ವರ್ಷಕ್ಕಿಂತ ಮಿಗಿಲಾಗಿ ಇತಿಹಾಸ ಇರುವಂಥ ಕ್ಷೇತ್ರ. ಇವತ್ತು ಕ್ಷೇತ್ರ ಮುಂದಿನ ಆ ಸಮಯದಲ್ಲಿ 4 ತರವಾಡು 4 ಊರಿಯಾದವರು ಈ ಕ್ಷೇತ್ರವನ್ನು ನಡೆಸಿಕೊಂಡು ಬಂದು ಆ ನಂತರ ಮಂಜಪ್ಪ ಮೇಸರಿ ಅಂತ ಇದ್ದರು. ಆ ಮಂಜಪ್ಪ ಮೇಸರಿ ಅವರ ಆ ಕಾಲಘಟ್ಟದಲ್ಲಿ ಈ ಸಮಿತಿ ರಚನೆ ಆಯಿತು. ಚೀರಂಬ ಭಗವತಿ ಸೇವಾ ಸಮಿತಿ ಅಂತೇಳಿ ಕ್ಷೇತ್ರದ ಒಂದು ಆಡಳಿತ ನಿರ್ಮಾಣ ಆ ಸಮಯ. ಅದಲ್ಲದೆ ನಮ್ಮ ಉಳ್ಳಾಲ ಭಗವತಿ ಕ್ಷೇತ್ರದಲ್ಲಿ ಇದುವರೆಗೂ ಆ ನಂತರ ಆ ಆಡಳಿತ ಮುಖೇನ ಇಷ್ಟರವರೆಗೆ ಯಾವೇ ತಾರತಮ್ಯ ಇಲ್ಲ. ನಾನು ನೋಡಿದ ಪ್ರಕಾರ ಇದೀಗ 3ನೇ ಕಮಿಟಿಯ ತಿದ್ದುಪಡಿ ಆಯಿತು. ನಾನು ಬಂದ ಈಗ 30 ವರ್ಷ ಆಯಿತು. 30 ವರ್ಷದಲ್ಲಿ ಬರುವಾಗ ಚಂದಪ್ಪ ಪಡ್ನಾಳ ಅಧ್ಯಕ್ಷರಾಗಿದ್ದರು, ಈಶ್ವರ ಉಳ್ಳಾಲ್ ಮುಕ್ತೇಶ್ವರಾಗಿದ್ದರು. ಆ ನಂತರ ಚಂದ್ರಸ್ ಉಳ್ಳಾಲ್ ಅಧ್ಯಕ್ಷರಾಗಿದ್ದರು, ಗಂಗಾಧರ ಉಳ್ಳಾಲ್ ಮುಕ್ತೇಶ್ವರಾಗಿದ್ದರು. ಅದ ನಂತರ ಈಗ 2 ವರ್ಷದಲ್ಲಿ 25ರ ಆ ಮಹಾಸಭೆಯಲ್ಲಿ ನಮ್ಮ ಸುರೇಶ್ ಭಟ್ನಗರ್ ಅವರು ಮುಕ್ತೇಶ್ವರಾದರು, ಚಿದಾನಂದ ಗುರಿಕಾರರು ಈಗ ಅಧ್ಯಕ್ಷರಾಗಿದ್ದಾರೆ. ಮೊದಲಿನಿಂದಲೂ ಬಂದಂಥ ಪದ್ಧತಿ ಏನಂದರೆ, ನಮಗೊಂದು ಕಟ್ಟುಪಾಡಿದೆ. ಈ ಕ್ಷೇತ್ರದಲ್ಲಿ ನಮ್ಮ ಪೂರ್ವಿಕರು ಇಟ್ಟಂಥ ಒಂದು ಕಟ್ಟುಪಾಡಿದೆ. ಆ ಕಟ್ಟುಪಾಡು ಆಚಾರ ವಿಚಾರ ಹೇಗೆ ಇರಬೇಕು, ಆ ರೀತಿಯಲ್ಲಿ ಮುಂದಿನವರು ಯಾವ ಥರ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರ, ಅದೇ ಮಾರ್ಗದರ್ಶನದಲ್ಲಿ ನಾವು ಈಗಲೂ ಅದನ್ನು ಅನುಸರಿಸ ಬಂದಿದ್ದೇವೆ. ಇದುವರೆಗೆ ನಾವು ಬೇರೆಯನ್ನು ಹೆಚ್ಚಿನದು ಮಾಡಲಿಕ್ಕೆ ಹೋಗಲಿಲ್ಲ. ಆ ಮುಂದಿನವರ ಆ ಏನು ನಡೆನುಡಿ ಇದೆಯೋ ಆ ಪ್ರಕಾರವಾಗಿ ನಮ್ಮ ಸಮಾಜ ಇದುವರೆಗೂ ನಡೆದು ಬಂದಿದೆ. ನೀವು ಕೇಳಿದಂಥ ಒಂದು ಪ್ರಶ್ನೆ, ಇಲ್ಲಿ ತಾರತಮ್ಯ ಯಾರಿಗಿಲ್ಲ. ಇಲ್ಲಿ ಬಿಂಬ ಇರುವುದು 2. ನೀವು ಪ್ರಶ್ನೆ ಮಾಡ್ಬೋದು. ಈಗ ದೇವಿಯವರ ಬಿಂಬ ಇರೋದು 2, ಚೀರಂಬ ಭಗವತಿದು ಮತ್ತು ಎಳೆಯ ಭಗವತಿದು. ಅದರೊಟ್ಟಿಗೆ ಕಂಠಾಕರ್ಣ ಭಗವತಿದ್ದಾರೆ ಮತ್ತು ದಂಡರಾಜ ಭಗವತಿದ್ದಾರೆ. ಅವರ ಬಿಂಬ ಇಲ್ಲಿಲ್ಲ. ಆ 4 ದೇವಿಗಳ 2 ಬಿಂಬದಲ್ಲಿ ಆಯ್ಕೆಯಾಗಿದ್ದಾರೆ ಅವರು.
ಹಾಗೆ 4 ಶಕ್ತಿಗಳು. ಆ 4 ಶಕ್ತಿಗಳು ಹೇಗೆ ಆ 2 ಬಿಂಬದಲ್ಲಿ ಐಕ್ಯವಾಗಿದ್ದಾರೋ ಅದೇ ರೀತಿ ನಮ್ಮ ಕಮಿಟಿ ಆಗಲಿ, ನಮ್ಮ ಅಚ್ಚಮಾರರಾಗಲಿ, ನಮ್ಮ ಗುರಿಕಾರರಾಗಲಿ ಎಲ್ಲರೂ ಒಮ್ಮತದಿಂದ ಇದುವರೆಗೆ ನಡೆದುಕೊಂಡು ಬಂದಂಥ ಪದ್ಧತಿ. ನಮ್ಮ ತೀಯ ಸಮಾಜದ ಆಚಾರ ವಿಚಾರಗಳಲ್ಲಿ ತುಂಬ ಬೇರೆ ಸಮಾಜಕ್ಕಿಂತ ನಮ್ಮ ತೀಯ ಸಮಾಜದಲ್ಲಿ ಅದೆಷ್ಟೋ ಕಟ್ಟುಪಾಡುಗಳಿದೆ. ಯಾವುದಕ್ಕೆ ಎಲ್ಲದಕ್ಕೂ ಕ್ಷೇತ್ರದ ಉತ್ಸವ ಆಗಲಿ, ಕ್ಷೇತ್ರದ ಮದುವೆ ಕಾರ್ಯ, ಎಲ್ಲ ಊರಿನ ಮದುವೆ ಕಾರ್ಯ ಆಗಲಿ, ಬೊಜ್ಜದ ಕಾರ್ಯ ಆಗಲಿ, ಅದಕ್ಕೊಂದು ನಿಯಮ ಪ್ರಕಾರ ನಾವು ಇದುವರೆಗೂ ನಡ್ಕೊಂಡು ಬಂದವರು. ಇವತ್ತು ನೀವು ಕೇಳಿದಂಥ 1-2 ಮಾತು, ನಮ್ಮ ಕ್ಷೇತ್ರದ ಆಡಳಿತ ಮಂಡಳಿಯಲ್ಲಿ ನಮಗೇನೋ ಇವತ್ತು ಜಾಲತಾಣದಲ್ಲಿ ನಮ್ಮ ಕ್ಷೇತ್ರದ ಹೆಸರು 18 ಕ್ಷೇತ್ರ ಬಿಟ್ಟು ಇಡೀ ಊರಿಗೆ ವಿದೇಶಕ್ಕೂ ಕೂಡ ಅದು ತಲುಪುವಂಥ ಸ್ಥಿತಿ ಬಂತು. ಅದು ಬೇರೆಯವರು ಮಾಡಿದಲ್ಲ. ನಮ್ಮ ಕ್ಷೇತ್ರದ ನಮ್ಮ 4,000 ಮನೆ ಇದೆ. ಆ 4,000 ಮನೆ ಒಬ್ಬ ಪ್ರತಿನಿಧಿಯಿಂದ ಆದಂಥ ಕೆಲಸ. ಅವರ ಆ ಮನಸ್ಸಪ್ಪ ಅಂದರೆ ಇಲ್ಲಿ ಲೆಕ್ಕ ಮಂಡನೆ ಸರಿ ಇಲ್ಲ, ಅದಲ್ಲದೆ ಅವ್ಯವಹಾರ ನಡೀತದಂತೇಳಿ ಅವರದೊಂದು ಮಾತು. ನಾನು ಕಂಡಾಗೆ ಈ ಕ್ಷೇತ್ರದ ಬಗ್ಗೆ ಮೊದಲಿನವರು ಯಾವ ಅವ್ಯವಹಾರವನ್ನು ಮಾಡಲಿಲ್ಲ, ಇಲ್ಲಿವರೆಗೂ ಯಾರು ಅವ್ಯವಹಾರವನ್ನು ಮಾಡಲಿಲ್ಲ. ಅದು ಇಲ್ಲಿ ಬಂದು ಕ್ಷೇತ್ರದಲ್ಲಿ ರಾತ್ರಿಗಳು ದುಡಿದವನಿಗೆ ಮಾತ್ರ ಅದು ಗೊತ್ತು, ಅದನ್ನು ನೋಡಿದವರಿಗೆ ಮಾತ್ರ ಗೊತ್ತು. ಹೇಳುವವಳಿಗೆ ಎಂಥದ್ದು ಬೇಕಿದ್ರೆ ಹೇಳ್ಬೋದು. ನಾನು ಹೇಳೋದೊಂದೇ, ಈಗ ನಮ್ಮ ಸಮಾಜದ 4,000 ಮನೆಗಳಿದೆ. 4,000 ಮನೆಗಳಲ್ಲಿ ನಾವು ಇಷ್ಟುವರೆಗೆ ಇಂಥ ಕೆಟ್ಟ ಹೆಸರನ್ನು ಕೇಳಿಲ್ಲ. ಇವತ್ತು ಮನುಷ್ಯರಿಗೆ ಬಂದ ಹೆಸರಲ್ಲ, ತಾಯಿ ಭಗವತಿಗೆ ಬಂದಂಥ ಕೆಟ್ಟ ಹೆಸರು. ಅದು ನಮಗೆ ಸಹಿಸಲು ಸಾಧ್ಯವಿಲ್ಲದಂಥ ಬೇಸರ. ಮಾಡಿದ್ದಾರೆ ಸರ್, ಭಗವತಿ ಕ್ಷೇತ್ರ ಅಂತ ಹೇಳಿ ಮಾಡಿದಾರಲ್ವಾ? ಅಲ್ಲ, ಅವರು ಸಂಘ ಅಂತ ಹೇಳಬೇಕಿತ್ತು. ಒಂದು ನಿಮಿಷ, ಅವರು ಸಂಘ ಅಂತ ಹೇಳಬೇಕಿತ್ತು. ಭಗವತಿ ತೀಯ ಸೇವಾ ಸಂಘ ಅಂತ ಹೇಳಬೇಕಿತ್ತು, ಅದು ಹೇಳಿಲ್ಲ. ದಿಯಾ ಭಗವತಿ ಕ್ಷೇತ್ರ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಮೆನ್ಷನ್ ಮಾಡಿದ್ದಾರೆ.